ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಭ ಶ್ರಾವಣ ಮಾಸದ ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಭಕ್ತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಂತಹ ಗುರುವಿನ ಗುಲಾಮನಾಗುವ ತನಕ ನಮಗೆ ಮುಕ್ತಿ ಎಂಬತಕ್ಕಂಥದ್ದೇ ಸಿಗೋದಿಲ್ವಂತೆ. ಅದೇ ರೀತಿ ನಾವೆಲ್ಲರೂ ಕೂಡ ನಮ್ಮ ಆರಾಧ್ಯ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಶಂಕರ ಮಧ್ವ ರಾಮಾನುಜಾಚಾರ್ಯನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ಇದರ ಜೊತೆಗೆ ಇನ್ನು ಗುರುವಾರ ಆಯಿತು, ಶುಕ್ರವಾರ ತಪ್ಪಿದ್ರೆ ಶನಿವಾರ. ಇದೇ ಬರ್ತಕ್ಕಂಥ ಶನಿವಾರ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರ ಗುರುಗಳು ಈಗಾಗಲೇ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ. ಅಲ್ಲಿನ ಪ್ರತಿಷ್ಠಾಪನಾ ಕೈಂಕರ್ಯಗಳು ಯಾವ ರೀತಿ ನೆರವೇರಿತು ಎಂಬತಕ್ಕಂಥದ್ರ ಬಗ್ಗೆ ನಾನು ನಿಮಗೆ ಯಾವುದೇ ರೀತಿ ದೃಶ್ಯವನ್ನು ತೋರಿಸಲಿಲ್ಲ. ಇಲ್ಲಾಂದರೆ ಶನಿವಾರದ ಕಾರ್ಯಕ್ರಮದಲ್ಲೂ ಕೂಡ ನಾನು ಪ್ರಸಾರವನ್ನು ಮಾಡಿರಲಿಲ್ಲ. ಅಲ್ಲಿನ ವ್ಯವಸ್ಥೆ ಹೇಗಿದೆ ಎಂಬತಕ್ಕಂಥದ್ರ ಕುರಿತಾಗಿಯೂ ಕೂಡ ನಾನು ತೋರಿಸಲಿಲ್ಲ ಎಂಬತಕ್ಕಂಥ ಮಾತನ್ನು ಸಾಕಷ್ಟು ಬಾರಿ ಹೇಳ್ತಾನೆ ಇದ್ರು. ಆ ಒಂದು ಸುಸಂದರ್ಭ ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವೀಕ್ಷಿಸ್ಬೋದು. ಇದೇ ಬಾರಿ ಈ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆಶ್ರಮದಲ್ಲಿ ನೂತನವಾಗಿ ಲೋಕಾರ್ಪಣೆಗೊಂಡಿರ್ತಕ್ಕಂಥ ಶ್ರೀ ಕ್ಷೇತ್ರ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ, ಲಕ್ಷ್ಮೀಬೋರ ಸ್ವಾಮಿಯ ಸಾಲಿಗ್ರಾಮದ ದೇವಸ್ಥಾನದ ಆ ಒಂದು ಸಾನ್ನಿಧ್ಯ, ಇದೆಲ್ಲದರ ಲೋಕಾರ್ಪಣೆಯ ದೃಶ್ಯ ತಾವೆಲ್ಲರೂ ಕೂಡ ಕಣ್ತುಂಬಿಸ್ಕೊಳ್ಬೋದು. ತಪ್ಪದೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಬೇಕು. ಹೇಗೆ ಒಂದು ದೇವಸ್ಥಾನದ ಪ್ರತಿಷ್ಠಾಪನಾ ಕೈಂಕರ್ಯಗಳು ನೆರವೇರುತ್ತೆ, ಪ್ರತಿಷ್ಠಾಪನೆ ಅಂದರೆ ಏನು, ಅದೆಲ್ಲದರ ಕುರಿತಾಗಿಯೂ ಕೂಡ ಸಾಕಷ್ಟು ಸವಿಸ್ತಾರವಾಗಿ ಹೆಚ್ಚಿನ ಮಾಹಿತಿಯನ್ನು ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಒಂದು ದೇವಸ್ಥಾನ ಅಂದರೆ ಆ ಒಂದು ಅಷ್ಟಬಂಧನದ ಪ್ರಕ್ರಿಯೆ ಹೇಗೆ ಮತ್ತು ಯಾವ ರೀತಿ ಕಳಶಾರಾಧನೆಯನ್ನು ಮಾಡ್ತಾರೆ, ಒಂದು ದೇವಸ್ಥಾನವನ್ನು ಲೋಕಾರ್ಪಣೆಯನ್ನು ಮಾಡಬೇಕು, ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮ ಅಂದರೆ ಯಾವೆಲ್ಲ ಪೂಜಾನುಷ್ಠಾನಗಳು ನೆರವೇರುತ್ತೆ, ಯಾವೆಲ್ಲ ಹೋಮ ಹವನಾದಿಗಳು ನೆರವೇರುತ್ತೆ, ಇದೆಲ್ಲದರ ಕುರಿತಾಗಿಯೂ ಕೂಡ ಸಾಕಷ್ಟು ಹೆಚ್ಚಿನ ಮಹತ್ವಪೂರ್ಣ ಮಾಹಿತಿಯನ್ನು ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ತಪ್ಪದೇ ಇದೇ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಶನಿವಾರ ತಪ್ಪಿದ್ರೆ ಭಾನುವಾರ ನಿಮ್ಮೆಲ್ಲರ ಪ್ರೀತಿಯ ವಾರ. ಅದರ ಜೊತೆಗೆ ನಿಮ್ಮ ಬೆಳಗಿನ ಮುಂಜಾನೆಯ ಆ ಒಂದು ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಅದೇ ರೀತಿ ಈಗಾಗಲೇ ಕಳೆದ ವಾರಗಳಿಂದನೂ ಕೂಡ ಈ ಒಂದು ಮಖದ ಮೇಲಿರ್ತಕ್ಕಂಥ ಬಂಗಿನ ಸಮಸ್ಯೆಗೆ ಅಂತಲೇ ಸಾಕಷ್ಟು ನಾನಾ ರೀತಿಯಲ್ಲಿರ್ತಕ್ಕಂಥ ಔಷಧಿಗಳನ್ನು ತಿಳಿಸ್ತಾ ಬಂದಿದ್ದೇನೆ. ಈ ಬಾರಿಯೂ ಕೂಡ ಇದೇ ಬರ್ತಕ್ಕಂಥ ಭಾನುವಾರವೂ ಕೂಡ ನಿಮ್ಮ ದೇಹದ ಮೈಕಾಂತಿಗೆ, ಅಂದರೆ ನಿಮ್ಮ ಫೇರ್ನೆಸ್ಗೆ, ಅಂದರೆ ನಿಮ್ಮ ಫೇಸ್ನಲ್ಲಿರ್ತಕ್ಕಂಥ ಗ್ಲೋಗೆ, ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಕಪ್ಪು ಕಲೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಅಂತಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿಯನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೇನೆ. ಈ ಒಂದು ಔಷಧಿ ಇದೂ ಕೂಡ ನಿಜಕ್ಕೂ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಗಂಡು ಮಕ್ಕಳಾದ್ರೂ ಕೂಡ ಪರವಾಗಿಲ್ಲ, ಹೆಣ್ಣು ಮಕ್ಕಳಾದ್ರೂ ಕೂಡ ಪರವಾಗಿಲ್ಲ, ಎಲ್ರಿಗೂ ಕೂಡ ಈ ಒಂದು ದೇಹವನ್ನು ಸುಂದರವಾಗಿ ಇಟ್ಕೊಳ್ತಕ್ಕಂಥದ್ದು ಒಂದು ಹವ್ಯಾಸ ಅಂತಲೇ ಹೇಳ್ಬೋದು. ಅದೊಂದು ರೀತಿ ಪ್ರತಿನಿತ್ಯನೂ ಕೂಡ ಅವರು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನನ್ನು ಮಾಡ್ತಾ ಇದ್ದಾರೆ. ಅಂದರೆ ಅದ್ರ ಮೇಲೆ ಜಾಸ್ತಿ ಹೊತ್ತು ಕೊಡ್ತಾ ಇದ್ದಾರೆ. ನಾನು ಆ ಕ್ರೀಮ್ ಹಾಕಬೇಕು, ನಾನು ಈ ಕ್ರೀಮ್ ಹಾಕಬೇಕು, ನಾನು ಹಂಗೆ ಕಾಣಬೇಕು, ಹಿಂಗೆ ಕಾಣಬೇಕು. ಯಾರಿಗೆ ತಾನೇ ಆ ಒಂದು ಆಸಕ್ತಿ ಇರೋದಿಲ್ಲ? ಎಲ್ರಿಗೂ ಕೂಡ ಒಂದು ಆಸೆ, ನಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಅದು ಇದು ಕ್ರೀಮ್ ಅಂತೆ, ಆ ಒಂದು ಇಂಗ್ಲೀಷ್ ಮೆಡಿಸನ್ ಅಂತೆ, ಇದೆಲ್ಲವನ್ನೂ ಕೂಡ ನಾವು ಇಂಗ್ಲೀಷ್ ಮೆಡಿಸನ್ ಎಲ್ಲವನ್ನೂ ಕೂಡ ನಾವು ಅಳವಡಿಸ್ಕೊಂಡು ನಾವೇನು ಮಾಡಿಬಿಟ್ಟಿದ್ದೇವೆ, ನಮ್ಮ ದೇಹದ ಮೈಕಾಂತಿ ಏನೋ ಜಾಸ್ತಿ ಆಗತ್ತೆ, ಅದರಿಂದ ಆ ಕ್ಷಣ ಅದರ ಬದಲಾವಣೆಗಳನ್ನು ನಾವು ತೀಕ್ಷ್ಣವಾಗಿ ಗಮನಿಸ್ಬೋದು. ಆದರೆ ಒಂದಿಷ್ಟು ದಿನಗಳಾದ ನಂತರ, ಕೆಲ ಕಾಲಗಳು ಕಳೆದ ನಂತರ ಅದರಿಂದ ಆಗ್ತಕ್ಕಂಥ ಮತ್ತಷ್ಟು ಸಮಸ್ಯೆಗಳು ಅದು ಸಾಕಷ್ಟು, ಸೈಡ್ ಎಫೆಕ್ಟ್ಸ್ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಆಯುರ್ವೇದದಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಆಯುರ್ವೇದದಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದೇ ಇಲ್ಲ.
ಆದರೆ ಈ ಇಂಗ್ಲೀಷ್ ಮೆಡಿಸನ್ನಲ್ಲಿ ಮಾತ್ರ ಬಹಳ ಸೈಡ್ ಎಫೆಕ್ಟ್ಸ್ ಇದೆ. ಆ ಒಂದು ಕ್ರೀಮು ಅದು ಇದು ನಾವೇನೇನೋ ಉಪಯೋಗಿಸ್ತೀವಿ ನಮ್ಮ ದೇಹದ ಅಂದಕ್ಕೋಸ್ಕರ, ಚಂದಕ್ಕೋಸ್ಕರ ನಾವು ಏನೇನೋ ಉಪಯೋಗಿಸ್ಬಿಡ್ತೀವಿ. ಆದರೆ ಅದರ ಸೈಡ್ ಎಫೆಕ್ಟ್ಸನ್ನು ಆ ಕ್ಷಣ ನಾವು ಅನುಭವಿಸೋದಿಲ್ಲ. ಅದಾದಮೇಲೆ ಕಾಲಕ್ರಮೇಣ ಅದರ ಸೈಡ್ ಎಫೆಕ್ಟ್ಸನ್ನು ಅನುಭವಿಸ್ತೀವಿ. ಆದರೆ ಆಯುರ್ವೇದದ ಔಷಧಿಗಳು ಅಂದರೆ ಅದು ಹಾಗಲ್ಲ. ಅದನ್ನು ಉಪಯೋಗಿಸುವ ರೀತಿಯಲ್ಲಿ ನಾವು ಉಪಯೋಗಿಸಿದ್ದೇ ಆದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ಯಾವುದೇ ರೀತಿ ಬೇರೆ ದುಷ್ಪರಿಣಾಮಗಳಿಲ್ದಿರ, ಸೈಡ್ ಎಫೆಕ್ಟ್ಸ್ ಇಲ್ದಿರ ನಿಮಗೆ ನಿಮ್ಮ ದೇಹದ ಕಾಂತಿಯನ್ನು, ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಕಪ್ಪು ಕಲೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ, ಮುಖದಲ್ಲಿರ್ತಕ್ಕಂಥ ಆ ಒಂದು ಅಂದವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಸೌಂದರ್ಯವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಆಯುರ್ವೇದದ ಔಷಧಿಯನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ ಇದೇ ಬರ್ತಕ್ಕಂಥ ಭಾನುವಾರದಂದು. ಈ ಒಂದು ಔಷಧಿ ಬರೀ ಸೌಂದರ್ಯಕ್ಕೆ ಮಾತ್ರ ಅಲ್ಲ, ಬಂಗಿನ ಸಮಸ್ಯೆಗೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಈ ಒಂದು ಔಷಧಿ. ಇದು ಮತ್ತೊಂದು ವಿಧವಾಗಿರ್ತಕ್ಕಂಥ ಔಷಧಿ. ಕಳೆದ ಬಾರಿಯ ಭಾನುವಾರದ ಕಳೆದ ಬಾರಿಯ ಭಾನುವಾರದ ಕಾರ್ಯಕ್ರಮದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಔಷಧಿಯನ್ನು ತಿಳಿಸ್ಕೊಟ್ಟಿದ್ದೆ. ಆದರೆ ಈ ಬಾರಿ ಅದಕ್ಕಿಂತ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು ಸಾಕಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಔಷಧಿಯನ್ನೇ ನಾನು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ತಪ್ಪದೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ನೆರವೇರಿಕೊಂಡು ಬರ್ತಾನೆ ಇದೆ. ಮಹರ್ಷಿ ಧರ್ಮಯಾತ್ರೆ ಅಂದೇ ಅದೊಂದು ಸಂತಸ, ಅದೊಂದು ಸಂಭ್ರಮ, ಅದೊಂದು ಸಡಗರ, ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಆನಂದ್ ಗುರೂಜಿಯವರ ಆ ಒಂದು ಬೇಡಿಕೆ, ಆನಂದ್ ಗುರೂಜಿಯವರು ಅಲ್ಲಿ ಬರಬೇಕು, ಆನಂದ್ ಗುರೂಜಿಯವರು ನಮ್ಮ ಜಾಗಕ್ಕೆ ಬರಬೇಕು, ಆನಂದ್ ಗುರೂಜಿಯವರು ಇಲ್ಲಿ ಬರಬೇಕು, ಅಲ್ಲಿ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ಕರಿತಾನೆ ಇರ್ತಾರೆ. ಆ ಸಾನ್ನಿಧ್ಯಗಳಿಗೆ ಹೋದಾಗ ನಮ್ಗೆ ಒಂದೊಂದು ರೀತಿ ಒಂದೊಂದು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಒಂದು ರೀತಿ ಆ ಒಂದು ಖುಷಿಯ ಆ ಒಂದು ಸಂತಸ ಎಂಬತಕ್ಕಂಥದ್ದು ಇರ್ಬೋದು, ಜನರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ಮಹರ್ಷಿ ಧರ್ಮಯಾತ್ರೆಯಲ್ಲಿ ನಿರಂತರವಾಗಿ ನೆರವೇರ್ಕೊಂಡು ಬರ್ತಾನೆ ಇದೆ. ಅದೇ ರೀತಿ ಇದೇ ಬರ್ತಕ್ಕಂಥ ಸೆಪ್ಟೆಂಬರ್ 11ರಿಂದ 21ರವರೆಗೂ ಕೂಡ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ತ್ರಿಪುರವಾಸಿನಿ ಅರಮನೆ ಮೈದಾನ ಬೆಂಗಳೂರಿನಲ್ಲಿ, ಇಲ್ಲೇ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಸು, ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ 700 ವರ್ಷಗಳ ಬಳಿಕ ಅಖಿಲ ಭಾರತ ಸಂಪೂರ್ಣ ಮಹಾಕುಬೇರ ಯಾಗ. ಕುಬೇರ ಲಕ್ಷ್ಮಿ ಯಾಗ ಅಂದರೆ ಅದು ಸಾಧಾರಣವಾಗಿರ್ತಕ್ಕಂಥದ್ದಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ತಪ್ಪದೆ ತಾವೆಲ್ಲರೂ ಕೂಡ ಭೇಟಿ ನೀಡಬೇಕು. ಇದು ಬೇರೆ ಎಲ್ಲೂ ಇಲ್ಲ, ಇಲ್ಲೇ ನಮ್ಮ ಅರಮನೆ ಮೈದಾನದಲ್ಲೇ ಇದೇ ಬರ್ತಕ್ಕಂಥ ಸೆಪ್ಟೆಂಬರ್ 11ನೇ ತಾರೀಕಿನಿಂದ 21ರವರೆಗೂ ಕೂಡ ಬಹಳ ವಿಶೇಷವಾಗಿ ನೆರವೇರ್ತಾ ಇದೆ. ಇನ್ನು ಈ ಒಂದು ಯಾಗಕ್ಕೆ ತಾವು ಯಾವ ರೀತಿ ಬರಬೇಕು, ಆ ಯಾಗದಲ್ಲಿರ್ತಕ್ಕಂಥ ವ್ಯವಸ್ಥೆಗಳೇನು, ಆ ಯಾಗದಲ್ಲಿ ನಮ್ಗೆ ಏನೇನೆಲ್ಲ ವ್ಯವಸ್ಥೆಗಳಿದ್ದಾವೆ, ಯಾವ ರೀತಿ ನಮ್ಮ ಸೇವೆಗಳನ್ನು ಸಲ್ಲಿಸ್ಬೋದು ಈ ಒಂದು ಯಾಗದಲ್ಲಿ ಎಂಬತಕ್ಕಂಥದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕಾದ್ರೆ ನಾನು ನಿಮಗೆ ಈಗ ಒಂದು ದೂರವಾಣಿ ಸಂಖ್ಯೆಯನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ಇದರಲ್ಲಿ ಇನ್ನಷ್ಟು ಹೆಚ್ಚಿನಷ್ಟು ಮಾಹಿತಿಯನ್ನು ತಾವು ತಿಳ್ಕೊಳ್ಬೋದು. ದೂರವಾಣಿ ಸಂಖ್ಯೆಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಗಮನ ಬಿಟ್ಟು ಒಂದು ಕಡೆ ಬರ್ಕೊಂಡ್ಬಿಡಿ, ಇಲ್ಲಾಂದರೆ ನಿಮ್ಮ ಫೋನ್ನಲ್ಲಿ ಸೇವ್ ಮಾಡ್ಕೊಂಬಿಡಿ. 8951546098. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8951546098. ಇದನ್ನು ಕನ್ನಡದಲ್ಲೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ. 8951546098. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 8951546098. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ ಇದರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳಿ. ಯಾಗ ಯಾವ ರೀತಿ ನಡೀತಾ ಇದೆ ಎಂಬತಕ್ಕಂಥದ್ರ ಕುರಿತಾಗಿಯೂ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ತಾವು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಆ ತಾಯಿ ಮಹಾಲಕ್ಷ್ಮಿಯ ಕುಬೇರನ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇದೇ ಬರ್ತಕ್ಕಂಥ ಶನಿವಾರದಂದು ನಾವು ಮಹಾಲಕ್ಷ್ಮಿ ದೇವಸ್ಥಾನದ ಶ್ರೀ ಕ್ಷೇತ್ರದ ಲೋಕಾರ್ಪಣೆಯ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಒಂದಿಷ್ಟು ದೃಶ್ಯಗಳ ದರ್ಶನವನ್ನು ಮಾಡ್ತಾ ಇದ್ದೇವೆ ಎಂಬತಕ್ಕಂಥ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದೆ. ತಾವೆಲ್ಲರೂ ಕೂಡ ತಪ್ಪದೆ ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಅದಾದಮೇಲೆ ಭಾನುವಾರ ಆರೋಗ್ಯದ ಕುರಿತಾಗಿ ಮತ್ತು ಚರ್ಮದ ಒಂದಿಷ್ಟು ಸಮಸ್ಯೆಗಳ ಕುರಿತಾಗಿ, ಆ ಒಂದು ಚರ್ಮದ ಕಾಂತಿಯ ಕುರಿತಾಗಿ, ಸೌಂದರ್ಯದ ಕುರಿತಾಗಿ ಒಂದಿಷ್ಟು ವಿಶೇಷ ಔಷಧಿಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಅದನ್ನು ಕೂಡ ತಪ್ಪದೆ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ವಾರ. ಗುರುವಾರ ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಗುರುಗಳು, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಇನ್ಯಾಕೆ ತಡ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು
ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಶ್ರೀಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. बोलो भगवान शिरडी सद्गुरु साईनाथ महाराज की जय. जय गुरुदत्त महाराज की जय. जगद्गुरु आदिशंकराचार्य महाराज की जय. शंकर मध्व रामानुजाचार्य महाराज की जय. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಪರಂಪರೆಯನ್ನು ಆರಾಧನೆ ಮಾಡ್ತಾ ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಓಂ ಬ್ರಾಹ್ಮ್ಯೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಹ್ಯೇ ನಮಃ, ಓಂ ವಾರಣ್ಯೇ ನಮಃ, ಓಂ ಮಹಾರೂಪಾಯ ನಮಃ, ಓಂ ತ್ರೈಮೂರ್ತೇ ನಮಃ, ಓಂ ಅನುಗ್ರಹದಾತ್ರೇ ನಮಃ, ಆದಿಮಧ್ಯಾಂತರಹಿತಾಯ ನಮಃ, ಗುಣಾಢ್ಯಾಯ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ಶ್ರೀಮತೇ ನಮಃ, ದುರ್ಗಾಯೈ ನಮಃ. ದೇವಿಯ ಪ್ರಾರ್ಥನೆ, ಗುರುವಿನ ಆರಾಧನೆ. ಗುರು ಪ್ರಾರ್ಥನೆಯಲ್ಲಿ ಅದರಲ್ಲೂ ದೇವಿಯ ವಿಶೇಷವಾಗಿರ್ತಕ್ಕಂತಹ ಆರಾಧನಾ ಮಹೋತ್ಸವ ಪ್ರತಿನಿತ್ಯ ನಡೀತಕ್ಕಂಥದ್ದು. ಪ್ರತಿನಿತ್ಯ ನಡೆಯುವಂತಹ ಅನುಷ್ಠಾನ, ಪ್ರತಿನಿತ್ಯ ನಡೆಯುವಂತಹ ಪೂಜಾ ಸಂಕಲ್ಪ. ಹಾಗೆ ಪ್ರಥಮದಲ್ಲಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲವನ್ನು ತಿಳ್ಕೊಳ್ಳುವಂತಹದ್ದು. ಇದೆಲ್ಲದರ ಮಧ್ಯದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ಇದೇ ಬರ್ತಕ್ಕಂಥ ಶನಿವಾರದಂದು ತಾವೆಲ್ಲರೂ ನೋಡಲಿದ್ದೀರಿ. ಬಹುಶಃ ಈ ಒಂದು ನಾಗರ ಪಂಚಮಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿ ಎಂದು ಲಕ್ಷ್ಮೀ ಬೋರಹ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವ ಹೀಗೆ ನಡೆಯುತ್ತೆ ಎಂಬತಕ್ಕಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೂ ತಂದಿದ್ದೀವಿ ನಾವು. ಯಾಕೆಂದರೆ ಲಕ್ಷ್ಮೀ ಬೋರಹ ಸ್ವಾಮಿ ಆ ಬೋರಹ ಸಾಲಿಗ್ರಾಮವನ್ನು ದರ್ಶನ ಮಾಡಲಿಕ್ಕೆ ಬಂದಿರತಕ್ಕಂಥ ಭಕ್ತರು ಸಾಕಷ್ಟು ಜನ. ಆಶ್ರಮಕ್ಕೆ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ನೂತನವಾಗಿ ಪ್ರತಿಷ್ಠಾಪನಾಗೊಂಡಂತಹ ಲಕ್ಷ್ಮೀ ಬೋರಹ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವದ ಕಾರ್ಯಕ್ರಮ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡುವಂತಹದ್ದು ಇದೇ ಶನಿವಾರದಂದು. ಅಲ್ಲಿ ಇರ್ತಕ್ಕಂತಹ ವೈಭವಪೂರಿತವಾಗಿರ್ತಕ್ಕಂಥ ಬೃಹತ್ ಮಟ್ಟದ ಸಾಲಿಗ್ರಾಮ, ಬೋರಹ ಸ್ವಾಮಿಯ ಸಾಲಿಗ್ರಾಮ ಒಂದು ಕಡೆ, ಜೊತೆಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಆಕರ್ಷಿತವಾಗಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ ಸಂಪನ್ನಳಾಗಿ ಅಲಂಕಾರಗೊಂಡು ವಿಶೇಷವಾದಂತಹ ಅನುಗ್ರಹವನ್ನು ಅವೆಲ್ಲರಿಗೂ ಸಹಿತ ದಯಪಾಲಿಸ್ತಿರ್ತಕ್ಕಂಥ ತಾಯಿ ಕಲ್ಪವಲ್ಲಿಯಾಗಿ ತಾಯಿ ಮಹಾಲಕ್ಷ್ಮಿ ಮತ್ತೊಂದು ಕಡೆ. ಒಟ್ಟಾರೆ ಹೇಳಬೇಕಂದ್ರೆ ನೂತನವಾದಂಥ ಆಲಯ, 9 ದಿನಗಳಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಆಲಯ, ಇದು ಲೋಕಾರ್ಪಣೆ ಆಗಿರ್ತಕ್ಕಂತಹ ಆ ಅನುಷ್ಠಾನದ ಸಂಪೂರ್ಣವಾದಂಥ ಪೂಜಾ ಅನುಷ್ಠಾನಗಳನ್ನು ಇದೇ ಶನಿವಾರದಂದು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಸಾಲಿಗ್ರಾಮಕ್ಕೆ ಬಂದ ಭಕ್ತರು, ಅದಾದ ನಂತರ ಭಕ್ತರ ಅನುಭವ, ಇದೆಲ್ಲವನ್ನು ಸಹಿತ ಆಗಿಂದಾಗಲೇ ತಾವೆಲ್ಲರೂ ತಿಳ್ಕೊಂಡಿದ್ದಾಯಿತು. ಸಾಲಿಗ್ರಾಮ ದರ್ಶನವನ್ನು ಮಾಡಿದ್ದಾಯಿತು. ಅದಾದ ನಂತರ ಸಾಲಿಗ್ರಾಮನ ಆ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮವನ್ನು ಒಂದು ಕಡೆ ಸ್ಥಾಪನೆ ಮಾಡಬೇಕು, ಅಲ್ಲಿ ಲಕ್ಷ್ಮಿಯೂ ಸಹಿತ ನೆಲೆಸ್ಕೊಳ್ಬೇಕು ಅಂತ ಹೇಳಿ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನಾ ಮೂರ್ತಿಯ ಮುಂಭಾಗದಲ್ಲಿ ಚರಪ್ರತಿಷ್ಠಾಪನೆಯಾಗಿ ಸಾಲಿಗ್ರಾಮವನ್ನು ನಾವು ಆಲಯದಲ್ಲಿ ಆಶ್ರಮದಲ್ಲಿ ನಿಲ್ಲಿಸಿದ್ದಾಯಿತು. ಹಾಗೆ ನೂತನವಾದಂತಹ ಆಲಯವನ್ನೂ ಕಟ್ಟಿದ್ದಾಯಿತು. ಅದರ ಗರ್ಭಗುಡಿಯಾದ ಮೇಲೆ ಅದರ ಮುಂಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಆಲಯ ಆಗಬೇಕಾಗಿತ್ತು. ಅದರ ಕೆಲಸವೂ ಈಗ ನಡೀತಾ ಇದೆ. ಏನೇ ಆದರೂ ಒಂದು ಆಲಯ, ಒಂದು ದೇವಾಲಯದ ಪ್ರತಿಷ್ಠಾಪನಾ ವಿಧಿವಿಧಾನವನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು, ಅಲ್ಲಿ ದೈವ ಸಾನ್ನಿಧ್ಯ ಬರಬೇಕಾದ್ರೆ ಏನು ಮಾಡಬೇಕು ಎಂಬತಕ್ಕಂಥದ್ದನ್ನು ಒಂದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಆದರೂ ನಾವು ಸಾನ್ನಿಧ್ಯವನ್ನು ಸೃಷ್ಟಿ ಮಾಡಿ ಅಲ್ಲಿರ್ತಕ್ಕಂಥ ವಿಗ್ರಹಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ನಾವು ಮಾಡಬಹುದಷ್ಟೇ. ಆದರೆ ಅದರ ಮುಂದಿನ ಕಾಯಕ ಏನೆಂಬತಕ್ಕಂಥದ್ದು ಯಾರಿಗೂ ಅರಿವಿಲ್ಲ. ಆದರೆ ಒಂದಂತೂ ಸತ್ಯ, ಸಾಲಿಗ್ರಾಮಕ್ಕೆ ಯಾರೂ ಪ್ರತಿಷ್ಠಾಪನೆ ಮಾಡಬೇಕಾದ್ದಿಲ್ಲ, ಯಾರೂ ಜೀವವನ್ನು ಕೊಡಬೇಕಾದ್ದಿಲ್ಲ, ಅಥವಾ ಯಾರೊಬ್ಬರ ಪ್ರತಿಷ್ಠಾಪನೆಯಿಂದ ಅಥವಾ ಜೀವಶಕ್ತಿಯಿಂದ ಅಥವಾ ಅದಕ್ಕೆ ಮಾಡುವ ಅನುಷ್ಠಾನಗಳಿಂದ ಅದು ಕೆಲಸ ಮಾಡ್ತಕ್ಕಂಥದ್ದಲ್ಲ. ಎಲ್ಲಿ ಸಾಲಿಗ್ರಾಮ ಇರುತ್ತೋ ಅಲ್ಲಿ ತನ್ನ ಕಾಯಕವನ್ನು ಯಥೇಚ್ಛವಾದಂಥ ರೀತಿ ನಡೆಸುತ್ತೆ.
ಅದೇ ನಡೆದದ್ದು ಆಶ್ರಮದಲ್ಲಿ. ಅಲ್ಲಿಗೆ ಬಂದಂಥ ಭಕ್ತರು ಅವರವರ ಮನೋಕಾಮನೆಗಳನ್ನು, ಕೋರಿಕೆಗಳನ್ನು ಏನು ಹೇಳಿದ್ದಾರೋ, ಕೋರ್ಟು ಕಚೇರಿ ಕೇಸುಗಳಲ್ಲಾಗಲಿ ಅಥವಾ ನ್ಯಾಯ ಸಂಬಂಧಪಟ್ಟದ್ದಾಗಲಿ ಅಥವಾ ಕುಟುಂಬದಲ್ಲಾಗಲಿ ಅಥವಾ ವಿದ್ಯಾರ್ಥಿಗಳ ಜೀವನ ಮತ್ತು ದಾಂಪತ್ಯಗಳ ಜೀವನ ಅಥವಾ ಸಂತಾನದ ಸಮಸ್ಯೆ ಯಾವುದೇ ಇದ್ದರೂ ಸಹಿತ ಸ್ವಾಮಿಯ ದರ್ಶನ ಮಾತ್ರದಿಂದಲೇ ನಮ್ಮ ಕೆಲಸ ಆಯಿತು ಎಂಬತಕ್ಕಂಥದ್ದರ ಧ್ವನಿ ಇದೆಯಲ್ಲ, ಸಾಕಷ್ಟು ಜನಗಳದು. ಆ ಧ್ವನಿ ಆನಂದ್ ಗುರೂಜಿಯವರು ಹೇಳಿದ್ದು ಅಥವಾ ಆನಂದ್ ಗುರೂಜಿಯವರನ್ನು ನೋಡಿ ನಾವು ಹೀಗೆ ಹೇಳಬೇಕು ಅಂತ ಹೇಳಿದ್ದು ಅಲ್ಲ. ಅವರು ಸ್ವಯಂ ಪ್ರೇರಿತರಾಗಿ ತಮ್ಮಲ್ಲಿರ್ತಕ್ಕಂಥ ತಮಗಾದಂತಹ ಅನುಭವವನ್ನು, ಜೊತೆಗೆ ಅಲ್ಲಿ ಬಂದಾದ ನಂತರ ಸ್ವಾಮಿಯ ದರ್ಶನ ಆದ ನಂತರ ಅವರ ಮನೋಕಾಮನೆಗಳ ಕೆಲಸ ಕಾರ್ಯಗಳ ಸಿದ್ಧಿಯನ್ನು ಅವರು ಸ್ವಯಂ ಅವರೇ ಘೋಷಿಸಿರ್ತಕ್ಕಂಥದ್ದು, ಹೇಳಿರ್ತಕ್ಕಂಥದ್ದು. ಅಂತಹ ವೈಭವೀಪೂರಿತವಾಗಿರ್ತಕ್ಕಂತಹ ಮಹರ್ಷಿ ಮಂದಿರದಲ್ಲೊಂದು ಶ್ರೀ ಕ್ಷೇತ್ರವಾಗಿ ಇಂದಿಗೂ ಸಹಿತ ಪ್ರತಿನಿತ್ಯ ಬೆಳಿಗ್ಗೆ 5ರಿಂದ 6 ಗಂಟೆ ಅಂದರೆ ನನ್ನ ಈ ಕಾರ್ಯಕ್ರಮಕ್ಕೆ ಬರುವ ಮುನ್ನ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀಬೋರ ಸ್ವಾಮಿಗೆ ಪ್ರತಿನಿತ್ಯ ಅಭಿಷೇಕ. ಆದರೆ ಪ್ರತಿ ಶನಿವಾರ ಭಾನುವಾರ ಮಾತ್ರ ಬೆಳಿಗ್ಗೆ 9:40 ಅಭಿಷೇಕ ಪ್ರಾರಂಭ ಆಗುತ್ತೆ. ಕಾರಣ, ಬೆಳಿಗ್ಗೆ ಬೇಗ ಅಭಿಷೇಕ ಮಾಡಿದ್ರೆ ಬರೋ ಭಕ್ತರಿಗೆ ಸ್ವಲ್ಪ ತೊಂದರೆ ಆಗ್ಬೋದು, ಅವರು ಸಹಿತ ಅಭಿಷೇಕವನ್ನು ದರ್ಶನ ಮಾಡಿಕೊಡ್ಲಿ ಅಂತ. ಹಾಗೆ ಮತ್ತೊಂದು ವಿಶೇಷತೆ ಮಹರ್ಷಿ ಮಂದಿರದಲ್ಲಿದೆ. ಏನಪ್ಪ ಅಂದರೆ, ಸಾಲಿಗ್ರಾಮವನ್ನು ಎಲ್ಲರೂ ಸಹಿತ ಸ್ಪರ್ಶಿಸ್ಬೋದು. ಯಾರು? ಪುರುಷರು ಮಾತ್ರ ಸಾಲಿಗ್ರಾಮವನ್ನು ಸ್ಪರ್ಶಿಸ್ಬೋದು. ಆದರೆ ಸಮಸ್ಯೆ ಹೊತ್ತಿರ್ತಕ್ಕಂಥವ್ರು ಒಂದು ಮಹಾಸಂಕಲ್ಪವನ್ನು ಮಾಡ್ಬೋದು. ಸಂಕಲ್ಪವನ್ನು ಮಾಡಿಕೊಂಡು ತಾವೇ ತಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಬೆಳಿಗ್ಗೆ ಆಶ್ರಮಕ್ಕೆ ಬರುವ ಮುನ್ನ ಉಪವಾಸದಲ್ಲೇ ಬರಬೇಕಾದ್ರೆ ಒಂದು ಪಂಚಶಲ್ಯ ತರಬೇಕು. ಆದಷ್ಟು ಮಡಿ ಹುಟ್ಟೆ ಈ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಒಂದು ಬೃಹತ್ ಮಟ್ಟದ ಆ ವಿಶೇಷವಾದಂಥ ಸಾಲಿಗ್ರಾಮವನ್ನು ಕಣ್ತುಂಬಿಸ್ಕೊಳ್ಳೋದೇ ಕಷ್ಟ. ಅಂತಹದ್ರಲ್ಲಿ ಕಣ್ತುಂಬಿಸ್ಕೊಂಡು ಒಳಗಿರ್ತಕ್ಕಂಥ ಆ ಸುದರ್ಶನ ಚಕ್ರವನ್ನು ದರ್ಶನ ಮಾಡ್ತಾ ಸ್ವಾಮಿಗೆ ನಿಮ್ಮ ಕರಹಸ್ತದಿಂದ ಅಭಿಷೇಕವನ್ನು ಮಾಡಿ ನಮ್ಮ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳುವಂತಹ ಒಂದು ವಿಶೇಷವಾದ ಕಾಯಕಲ್ಪ. ಯಾರಿಗೆ ಕೋರ್ಟು ಕಚೇರಿ ಸಮಸ್ಯೆಗಳಿದೆಯೋ, ಯಾರು ತೊಂದರೆ ತಾಪತ್ರೆಗಳಲ್ಲಿ ಸಿಲುಕೊಂಡಿದ್ದೀರೋ, ಒಮ್ಮೆ ಜೀವನದಲ್ಲಿ ಭಗವಂತನ ಸ್ಪರ್ಶ ಮಾಡಿ ಆ ವಿಶೇಷವಾದಂಥ ಮಹಾಸಾಲಿಗ್ರಾಮಕ್ಕೆ, ಬೃಹತ್ ಮಟ್ಟದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವ ಭಾಗ್ಯ ನಿಮ್ಮೆಲ್ಲರಿಗೂ ಇದೆ. ಅದು ಮಹರ್ಷಿ ಮಂದಿರದಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಮಾತ್ರ. ಶನಿವಾರ ಭಾನುವಾರ ಮಾತ್ರ ಬೆಳಗ್ಗೆ 9:40 ಅಂದರೆ 10 ಗಂಟೆಗೆ ಅಭಿಷೇಕ ಪ್ರಾರಂಭ ಆಗುತ್ತೆ. ಮಹಾಮಂಗಳಾರತಿ 12 ಗಂಟೆಗೆ ಇರುತ್ತೆ. ಆ ಸಮಯ ಅದಾದ ನಂತರ ಮಹಾಪ್ರಸಾದ ನಿರಂತರವಾಗಿ ಅನ್ನಪ್ರಸಾದ ಆಗ್ತಾ ಇರುತ್ತೆ. ಬನ್ನಿ, ಭಾಗವಹಿಸಿ ಆ ಲಕ್ಷ್ಮೀಬೋರ ಸ್ವಾಮಿಯ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ವಿಶೇಷತೆ. ಶುಭ ಶ್ರಾವಣದಲ್ಲಿ ಶ್ರಾವಣ ಮಾಸ ಬಂತು ಅಂದರೆ ಎಲ್ಲ ಕಡೆಯೂ ಸಡಗರ ಸಂಭ್ರಮವೇ. ಮೇಲಿಂದ ಮೇಲೆ ಹಬ್ಬಗಳು ಹರಿದಿನಗಳು ಬರ್ತಾನೆ ಇರುತ್ತೆ. ಒಂದು ಕಡೆ ಶ್ರಾವಣ ಪ್ರಾರಂಭ ಆಗ್ತಾ ಇದ್ದ ಹಾಗೆ ನಾಗರ ಪಂಚಮಿ ಪ್ರಾರಂಭ. ನಾಗರ ಪಂಚಮಿ ಮಂಗಳವಾರ ಬಂತು ಅಂದರೆ ಮಂಗಳಗೌರಿ, ಶುಕ್ರವಾರ ಬಂತು ಅಂದರೆ ವರಮಹಾಲಕ್ಷ್ಮಿ, ಅದಾದ ನಂತರ ಬರ್ತಕ್ಕಂಥ ಅಷ್ಟಮಿ ಕೃಷ್ಣ ಜನ್ಮಾಷ್ಟಮಿ. ಹಾಗೆ ವಿಶೇಷವಾಗಿ ಆಗೋ ಈಗೋ ಅಂದರೆ ಇನ್ನು ಪುನಃ ಬರ್ತಕ್ಕಂಥ ಅನುಷ್ಠಾನಗಳು, ಆಗೋ ಈಗೋ ಅಂದರೆ ಬರ್ತಕ್ಕಂಥದ್ದು ಭಾದ್ರಪದ ಮಾಸ. ಭಾದ್ರಪದ ಮಾಸ ಬಂತು ಅಂದರೆ ಗೌರಿ ಹಬ್ಬ ಬಂತು. ಗೌರಿ ಹಬ್ಬ ಬರ್ತಾ ಇದೆ ಅಂತ ಗೊತ್ತಾಗ್ತಿದ್ದಂಗೆ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಒಂದಷ್ಟು ಕಡೆ ನೋವಾಗುತ್ತೆ, ಒಂದಷ್ಟು ಕಡೆ ಲಾಭ ಇರುತ್ತೆ, ಒಂದಷ್ಟು ಕಡೆ ಸಂತೋಷ ಇರುತ್ತೆ. ಯಾವಾಗ ಈ ನೋವಿನ ಸಂದೇಶ ಬರುತ್ತೆ, ನೋವಾಗುತ್ತೆ ಅಂತಂದರೆ, ನೋವಂದ್ರೇನು? ಮನಸ್ಸಿಗಾಗುವಂಥ ದುಃಖದ ಸನ್ನಿವೇಶ. ಮನೇಲಿರ್ತಕ್ಕಂಥ ಹಿರಿಯರು ಮಾತುಕತೆ ಚೆನ್ನಾಗಿದ್ದು ಅಣ್ಣ ತಮ್ಮಂದಿರಲ್ಲೋ ಅಕ್ಕ ತಂಗಿಯರಲ್ಲೋ ಅಥವಾ ಬಾಂಧವ್ಯವನ್ನು ಗಟ್ಟಿ ಮಾಡಿಟ್ಕೊಂಡಿದ್ದರೆ ಅಥವಾ ತಂದೆ ತಾಯಿ ಮಧ್ಯದಲ್ಲಿರ್ತಕ್ಕಂಥ ವಿಶ್ವಾಸ ಒಂದು ಬಾಂಧವ್ಯವನ್ನು ಗಟ್ಟಿ ಇದ್ದರೆ ಅಲ್ಲಿ ಕಳಿಸುವಂತಹ ಮಂಗಳ ದ್ರವ್ಯಗಳು ಇವತ್ತಿಗೂ ಸಹಿತ ಬಾಗನವನ್ನು, ಮರದ ಬಾಗನವನ್ನು ಅಥವಾ ಒಂದು ಗೌರಿ ಬಾಗನವನ್ನು ಕಳಿಸುವಂಥ ಪದ್ಧತಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿದೆ. ಇದು ಬರೀ ಒಂದು ಪ್ರಾಂತ್ಯಕ್ಕೆ ಸೀಮಿತ ಅಲ್ಲ, ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಇದೆ. ಅಂದರೆ ಗೌರಿ ಬಾಗನ ಕೊಡ್ತಕ್ಕಂಥದ್ದು. ಆ ಗೌರಿ ಬಾಗನ ಏನಪ್ಪ ಅಂದರೆ, ತವರಿನಿಂದ ಹೊರಟಂಥ ಹೆಣ್ಣುಮಗಳಿಗೆ, ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ಹೆಣ್ಣುಮಗಳಿಗೆ ಏನಾದರೂ ಒಂದು ತವರಿನ ಉಡುಗೊರೆಯನ್ನು ಕೊಡ್ತಕ್ಕಂಥದ್ದು ಪ್ರತಿ ಗೌರಿ ಹಬ್ಬದಲ್ಲೂ ಬರ್ತಕ್ಕಂಥದ್ದು. ಯಾಕೆಂದರೆ ಈ ಗೌರಿ ಗಣಪತಿ ಬರ್ತಕ್ಕಂಥ ರೀತಿಯೂ ಹಾಗೆಯೇ. ಗೌರಿ ಕೈಲಾಸದಿಂದ ತನ್ನ ತವರಿಗೆ ಬರ್ತಾಳಂತೆ. ತನ್ನ ತವರು ಮನೆಗೆ ಗೌರಿ ಬಂದಾಗ ಗೌರಿನ ತಾಯಿನ ಕರ್ಕೊಂಡೋಗ್ಲಿಕ್ಕೆ ಮಗ ಬರ್ತಾನೆ ಗಣಪತಿ. ಆದರೆ ಈ ಬಾರಿ ಒಂದೇ ದಿವಸ, ಬಹುಶಃ ಶಿವ ಹೇಳಿರಬೇಕು, 2 ದಿವಸ ಎಲ್ಲ ನಿಮ್ಮ ತಾಯಿ ಹೋಗೋದಕ್ಕಾಗೋದಿಲ್ಲ, ಬೆಳಗ್ಗೆ ಹೊರಡ್ತಾಳೆ, ನೀನು 12 ಗಂಟೆಗೆ ಹೋಗಿ ಕರ್ಕೊಂಬಂದ್ಬಿಡು ಅಂತ. ಅದನ್ನೇ ನಡೆಸ್ತಾರೆ ಈ ಸತಿ ಗಣಪತಿ. ಹಾಗಾಗಿ ಗೌರಿ ಗಣಪತಿ ಎರಡೂ ಒಂದೇ ದಿವಸ. ಆ ಎರಡೂ ಒಂದೇ ದಿವಸ ಬಂದಂತಹ ಗೌರಿ ಗಣಪತಿಯನ್ನು ಆಚರಣೆ ಮಾಡಲಿಕ್ಕಾಗಿ ಈಗಾಗಲೇ ಸಡಗರ ಸಂಭ್ರಮ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೆ. ಇನ್ನು ಬಾಲಕರಿಗೆ, ಪುಟ್ಟ ಮಕ್ಕಳಿಗೆ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಎಲ್ಲರೂ ಇಷ್ಟಪಡ್ತಕ್ಕಂಥದ್ದು ಗಣಪತಿ. ಆ ಗಣಪತಿಯ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಗಣಪತಿಯ ಮೂರ್ತಿಗಳ ಬಗ್ಗೆ ಹೇಳ್ತಾ ಹೊರಟ್ರೆ ಸಾಕಷ್ಟು ಇದೆ. ಆಯಾ ಕಾಲದಲ್ಲಿ, ಆಯಾ ವರ್ಷದಲ್ಲಿ ಬರುವಂತಹ ಏನೊಂದು ಲಾಭ ಇದೆ, ನಷ್ಟ ಇದೆ, ಅಥವಾ ಯಾವುದೋ ಒಂದು ಅಚಾತುರ್ಯ ಆಗಿದೆ, ಅಥವಾ ಏನೋ ಒಂದು ಕಾರ್ಯಸಿದ್ಧಿ ಆಗಿದೆ ಅಂದರೆ ಅದೇ ತರಹ ಮೂರ್ತಿಗಳನ್ನು ಮಾಡಿ ಅದು ಗಣಪತಿಯಲ್ಲಿ ತಂದುಬಿಡ್ತಾರೆ. ಅಂದರೆ ಒಬ್ಬ ಕಲಾವಿದ
ತನ್ನೊಳಗಿರ್ತಕ್ಕಂಥ ತನ್ನ ಕೈಯಲ್ಲಿರ್ತಕ್ಕಂಥ ಕಲೆಯನ್ನು ಆ ಪ್ರಕಾರವಾಗಿ ಮಾಡಿ ತೋರಿಸುವಂಥದ್ದು ಒಂದು ಕ್ರಮ. ಕಳೆದ ಸುಮಾರು ವರ್ಷಗಳ ಹಿಂದೆ ರೈತ ಸಂಕಷ್ಟದಲ್ಲಿದ್ದು ಸುಮಾರು ಭಾಗಗಳಲ್ಲಿ ರೈತರು ತಮಗೆ ಅರಿವಿಲ್ಲದಂಥ ರೀತಿ ತಮ್ಮ ನೋವು ತಟ್ಕೊಳ್ಳೋಕ್ಕಾಗ್ದಿರ ಮರಕ್ಕೆ ಹಗ್ಗ ನೇಣಾಕೊಂಡಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾವು ನೋಡಿದ್ವಿ. ಮಳೆ ಇರಲಿಲ್ಲ, ರೈತನ ಸಾಲ ಕಟ್ಟಲಿಕ್ಕಾಗೋಲ್ಲ. ಆಗ ಬ್ಯಾಂಕವ್ರು ಬಂದು ಮನೆ ಮುಂದೆ ಕೂತ್ಕೊಂಡಾಗ ಮರ್ಯಾದೆ ಪ್ರಶ್ನೆ ಅಂಥೇಳಿ ಹೋಗಿ ನೇಣು ಹಾಕ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ, ಸಾಕಷ್ಟು ಕೇಳಿದ್ವಿ. ಆಗ ಎಲ್ಲರೂ ಸಹಿತ ಕಂಬರಿ ಮಿಡಿದಿದ್ವಿ. ಅದೇ ಸಮಯದಲ್ಲಿ ಬಂದಂಥ ಗಣಪತಿಗಳನ್ನು ಸಹಿತ ಗಣಪತಿ ಪಕ್ಕದಲ್ಲಿ ಒಂದು ಬೃಹತ್ ಮಟ್ಟದ ಮರ, ಆ ಮರಕ್ಕೊಂದು ರೈತ ಹಗ್ಗ ಹಾಕ್ಕೊಂಡಿರ್ತಕ್ಕಂಥದ್ದು ಇಂಥದ್ದನ್ನು ನಾವು ನೋಡಿದ್ವಿ. ಅದಾದ ನಂತರ ಈ ಕೊರೋನಾ ಬಂತು. ಆಗ ಬಂದಂಥ ಕೊರೋನಾ ಅದಕ್ಕೆ ಸಂಬಂಧಪಟ್ಟಂಥ ರೀತಿ ಗಣಪತಿಗಳು ತಯಾರಾಯಿತು. ಹೀಗೆ ಒಂದೊಂದು ಕಾಲಕ್ಕೂ ಸಹಿತ ಆ ವರ್ಷದಲ್ಲಿ ಏನು ವೈಶಿಷ್ಟ್ಯತೆ ಇರುತ್ತೆ, ವಿಶೇಷತೆ ಇರುತ್ತೆ, ಏನು ಅಚಾತುರ್ಯ ಆಗಿರುತ್ತೆ, ಏನು ಆಗಬಾರ್ದಾಗೋಗಿರುತ್ತೆ, ಅದನ್ನೇ ಚಿತ್ರಕಥೆ ಅಂದರೆ ಒಬ್ಬ ಕಲಾವಿದ ಅದನ್ನು ಆಲೋಚನೆ ಮಾಡಿ ಅದರಂತೆ ಮಾಡುವಂತಹದ್ದನ್ನು ಪುನಃ ಅದನ್ನು ಮರುಕಳಿಸಿ ತೋರಿಸುವಂಥದ್ದನ್ನು. ಇದೇ ಸುಮಾರು ವರ್ಷಗಳ ಹಿಂದೆ ಕಾರ್ಗಿಲ್ ಯುದ್ಧ ಆಯಿತು. ಕಾರ್ಗಿಲ್ ಯುದ್ಧ ಆದಾಗ ಪ್ರತಿಯೊಬ್ಬ ಯೋಧರನ್ನೂ ಸಹಿತ ಗಣಪತಿಯ ಮಧ್ಯದಲ್ಲಿ ನಿಲ್ಲಿಸಿ ಅಲ್ಲಿ ಅದೊಂದು ಕ್ರಮ ಮಾಡಿದ್ದಂಥದ್ದನ್ನು ನಾವು ನೋಡಿದ್ವಿ. ಈಗಂತೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೊರಟು ಇವತ್ತು ಚಂದ್ರಯಾನ ಮಾಡಿ ಚಂದ್ರನ ಸಾನ್ನಿಧ್ಯದಲ್ಲಿ ಚಂದ್ರನ ಮೇಲೆ ಕಾಲಿಟ್ಟಂಥ ಆ ವಿಶೇಷವಾದಂಥ ಉಪಕರಣಗಳನ್ನು ನೋಡಿ ಅದರಂತೆ ತಯಾರು ಮಾಡಿ ಅದರ ಪಕ್ಕದಲ್ಲಿ ಗಣಪತಿಯನ್ನು ಕೂಡಿಸಿದ್ದಾರೆ. ಬಹುಶಃ ಇಷ್ಟೆಲ್ಲ ವೈಭವಪೂರಿತ ಅಂದರೆ ಒಬ್ಬ ಗಣಪನ, ಅದು ಬಾಲಗಣಪ, ಉದ್ದಂಡ ಗಣಪ, ಶ್ರೇಷ್ಠ ಗಣಪ, ಮಹಾಗಣಪ, ಆ ಪುಟ್ಟ ಪುಟ್ಟ ಗಣಪನ ಮೂರ್ತಿಗಳನ್ನು ಮಾಡಿ ಅಷ್ಟು ವೈಭವಪೂರಿತವಾಗಿ ಮಾಡುವಂಥದ್ದು. ಏನೇ ಮಾಡಿದ್ರೂ ಯಾವುದೇ ಕಲಾವಿದ ತನ್ನ ಕೈಯಲ್ಲಿರ್ತಕ್ಕಂಥ ಕಲೆಯನ್ನು ಅದನ್ನು ಹೆಚ್ಚು ತೋರಿಸ್ಕೊಟ್ರು ಅದರಲ್ಲಿ ದೈವ ಸಾನ್ನಿಧ್ಯ, ದೇವರಿದ್ದಾನೆ, ಭಗವಂತ ಅಲ್ಲಿದ್ದಾನೆ, ಭಗವಂತನ ಅಲ್ಲಿ ಸ್ಥಾಪನೆ ಮಾಡತಕ್ಕಂಥದ್ದು, ಗಣಪತಿ ನೋಡಿ ಆನಂದ ಪಡ್ತಕ್ಕಂಥದ್ದು, ಇದು ಒಂದು ಭಾಗ. ಇನ್ನು ಗಣಪತಿ ಹಬ್ಬ ಬಂತು ಅಂದರೆ ಎಷ್ಟು ಜನಕ್ಕೆ ಜೀವನಕ್ಕೆ ದಾರಿಯಾಗುತ್ತೆ ಯೋಚನೆ ಮಾಡಿ. ಒಬ್ಬ ಆರ್ಟಿಸ್ಟಿಂದ ಮೊದಲುಕೊಂಡು ಒಬ್ಬ ಕಲಾವಿದರಿಗೆ, ಒಬ್ಬ ಸಿಂಗರ್ಗೆ ಅಂದರೆ ಸಂಗೀತವನ್ನು ಹಾಡ್ತಕ್ಕಂಥವನಿಗೆ, ನೃತ್ಯ ಮಾಡ್ತಕ್ಕಂಥವ್ರಿಗೆ, ಕಲಾವಿದರಿಗೆ, ಡೊಳ್ಳು ಕುಣಿತ, ಡೋಲು ಎಲ್ಲರಿಗೂ ಸಹಿತ ಪ್ರತಿಯೊಬ್ಬರಿಗೂ ಕೆಲಸ ಶುರು. ಅಂದರೆ ಒಂದು ಹಬ್ಬದ ಹಿಂದೆ ಎಷ್ಟು ಜನದ ಹೊಟ್ಟೆ ತುಂಬುತ್ತೆ ಯೋಚನೆ ಮಾಡಿ. ರೈತ ಬೆಳೆದಿರ್ತಕ್ಕಂಥ ಹೂವು ಆಗಿರಲಿ ಅಥವಾ ಅಲಂಕಾರ ಸಾಮಗ್ರಿಗಳಾಗಿರಲಿ ಅಥವಾ ಹೊಟ್ಟೆ ಬೇಕಾಗಿರೋ ಅನ್ನ ಪದಾರ್ಥ ಆಗಿರಲಿ, ತರಕಾರಿಗಳಾಗಿರಲಿ, ಹಣ್ಣು ಹಂಪಲುಗಳಾಗಲಿ ಎಲ್ಲವೂ ಮಾರುಕಟ್ಟೆಗೆ ಹಬ್ಬ ಹರಿದಿನ ಅಂತಂದರೆ ಹಬ್ಬಗಳಲ್ಲಿ ಬಹಳ ವೇಗವಾಗಿ ವ್ಯಾಪಾರೀಕರಣ ಆಗುತ್ತೆ. ಅಂದರೆ ಎಲ್ಲವೂ ಸಹಿತ ಒಂದು ಸೈಂಟಿಫಿಕ್ಕಾಗಿ ಆಲೋಚನೆ ಮಾಡಬೇಕು, ಇನ್ನೊಂದು ಶಾಸ್ತ್ರಬದ್ಧವಾಗಿ ಆಲೋಚನೆ ಮಾಡಬೇಕು. ದೇವರ ಆಚರಣೆ, ದೇವರ ಪೂಜಾ ಪದ್ಧತಿಯಲ್ಲೂ ಇಂಥದ್ದೊಂದು ವೈಭೋಗ ಇದೆ. ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲದಿರ ಮತ್ತು ಯಾವ ಧರ್ಮದಲ್ಲೂ ಇಲ್ಲ. ಯಾಕೆಂದರೆ ಇಲ್ಲಿ ಸಂಪೂರ್ಣವಾಗಿ ಹೂವು, ಹಣ್ಣು, ತರಕಾರಿಗಳು ಇದು ದೇವರ ನೈವೇದ್ಯ. ಈ ನೈವೇದ್ಯ ಇದರಲ್ಲೇ ಒಂದು ವಿಶೇಷತೆ ಇರತಕ್ಕಂಥದ್ದು. ಹಾಗೆ ಈ ಬಾರಿ ಬಂದಿರತಕ್ಕಂಥ ಭಾದ್ರಪದ ಮಾಸದ ಗಣಪನ ಹಬ್ಬ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಎಲ್ಲರ ಮನಸ್ಸಲ್ಲೂ ಒಂದು ದಿನದ ಹಬ್ಬ ಆದ್ದರಿಂದ ಗೌರಿ ಗಣಪತಿ ಒಂದೇ ದಿವಸ, ಗೌರಿನ ಬೆಳಗ್ಗೆ ಇಡಬೇಕು, ಸಂಜೆ ಬಿಡಬೇಕು. ಹಾಗೆ ಗಣಪನ ಹಿಂದಲೇ ಕರ್ಕೊಂಬರಬೇಕು, ಗಣಪನ ಕೂಡಿಸ್ಬೇಕು. ಮನೆಯಲ್ಲಿರ್ತಕ್ಕಂಥ ತಾಯಂದರಂತೂ ಬೇಕಾಗಿರುವಂತಹ ಗಣಪನಿಗೂ ಮತ್ತು ಗೌರಿಗೂ ಬೇಕಾಗಿರುವ ಖಾದ್ಯಗಳನ್ನು, ಒಂದು ಗಣಪತಿಗೆ ಮೋದಕ ಮತ್ತು ಕಡುಬು ನೈವೇದ್ಯ ಆಗಬೇಕು, ಅಮ್ಮನವ್ರಿಗೆ ಒಬ್ಬಟ್ಟು ನೈವೇದ್ಯ ಆಗಬೇಕು. ಅಮ್ಮನವ್ರಿಗೆ ಮಡಿಯಲ್ಲಿ ನೈವೇದ್ಯ ಮಾಡಿ ಅವರು ಗೌರಿ ಪೂಜೆ ಆದ ನಂತರ ದೇವರಿಗೆ ಮಹಾ ನೈವೇದ್ಯ ಮಾಡಿರ್ತಾರೆ. ಹಿಂದಲೇ ಗಣಪತಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಬೇಕು. ಅಮ್ಮನಿಗೆ ಮಾಡಿರೋ ನೈವೇದ್ಯ ಮಗನಿಗೆ ಕೊಡೋಕ್ಕಾಗಲ್ಲ, ಮಗನಿಗೆ ಮಾಡಿರೋ ನೈವೇದ್ಯ ಅಮ್ಮನಿಗೆ ಕೊಡೋಕ್ಕಾಗಲ್ಲ. ಹಾಗೆ ಮಾಡಿರ್ತಕ್ಕಂಥ ಪದಾರ್ಥವನ್ನು ಎರಡು ಭಾಗ ಮಾಡಲಿಕ್ಕಾಗಲ್ಲ. ಹಾಗೆ ಇದೆಲ್ಲವೂ ಸಹಿತ ವ್ಯವಸ್ಥೆ. ಆದರೆ ಇತ್ತೀಚೆಗೆ ಅದೂ ಬದಲಾವಣೆ ಆಗೋಗ್ಬಿಟ್ಟಿದೆ. ಸದ್ಯ ಅದೃಷ್ಟಕ್ಕೆ ಏನಪ್ಪ ಅಂದರೆ ಫೋನ್ ತೊಗೊಂಡು ಗಣಪತಿ ನೈವೇದ್ಯಕ್ಕೆ ಊಟ ಬೇಕು, ಊಟ ಮನೆಗೆ ಪಾರ್ಸಲ್ ಕಳಿಸಿ ಅಂತ ಹೇಳಲ್ಲ. ಗೌರಿ ಊಟ ಬೇಕು, ಊಟ ಕಳಿಸಿ ಅಂತ ಹೇಳಲ್ಲ. ಬಿಸಿ ಒಬ್ಬಟ್ಟು ನಾಲ್ಕು ಕಳಿಸ್ಬಿಡಿ ಅಂತ ಹೇಳಲ್ಲ. ನಾವು ಊಟಕ್ಕಲ್ಲಿಗೆ ಬರ್ತೀವಿ ಅಂತ ಹೇಳೋ ಮಾತು ಮಾತ್ರ ಇದೆ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಇದನ್ನು ಯಾರೊಬ್ಬರ ಮನಸ್ಸು ನೋಯಿಸೋದಕ್ಕೆ ಅಥವಾ ಇನ್ನೊಬ್ಬರ ಮನಸ್ಸನ್ನು ನೋಯಿಸಬೇಕು ಅಂತ ಹೇಳೋ ಮಾತಲ್ಲ. ನಿಮ್ಮ ಮನೆ ದೇವರಿಗೆ ನೀವು ಏನು ನೈವೇದ್ಯ ಮಾಡ್ತೀರಿ, ಯಾವ ನೈವೇದ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀರಿ ಅದನ್ನು ನೀವು ಮಾಡಿ. ಶಕ್ತ್ಯಾನುಸಾರ ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಸ್ವೀಕರಿಸಿ. ಇದು ಬಹಳಷ್ಟು ಉತ್ತಮ. ಇರಲಿ, ಇನ್ನೂ ಹಬ್ಬದ ಬಗ್ಗೆ ಮಾತಾಡ್ತಾ ಹೊರಟ್ರೆ ಸಾಕಷ್ಟು ಇದೆ. ಆದರೆ ಗೌರಿ ಬಾಗನವನ್ನು ಕಳಿಸುವಂತಹದ್ದು ಮಾತ್ರ ಎಲ್ಲ ಕಡೆ ನಮ್ಮಲ್ಲಿ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಎಲ್ಲರ ವಾಸ್ತುಗಳಲ್ಲೂ ನಡೆಸುವಂಥದ್ದೇ. ಗೌರಿ ಗಣಪತಿ ಬಂತು ಅಂದರೆ ಮರದ ಬಾಗಿನ ಅಥವಾ ಅರಿಶಿನ ಕುಂಕುಮ ಜೊತೆಗೆ ಮಂಗಳ ದ್ರವ್ಯಗಳು, ಅದಕ್ಕೆ ಗೌರಿಯ ಬಾಗನದ ಜೊತೆ ಏನು ಕೊಡಬೇಕು ಅಂತಿರುತ್ತೋ ಅದನ್ನು ಕೊಡುವಂತಹದ್ದು ಒಂದು ಕ್ರಮ ಇರುತ್ತೆ. ಇದರ ಜೊತೆಗೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗಣಪನ ಆರಾಧನೆ ಮಾಡ್ತಕ್ಕಂಥದ್ದು, ಗಣಪನ ನೀರಿಗೆ ವಿಸರ್ಜನೆ ಮಾಡ್ತಕ್ಕಂಥದ್ದು. ನೀರಿಗೆ ವಿಸರ್ಜನೆ ಮಾಡುವಾಗೂ ಸಹಿತ ಬಹಳ ಎಚ್ಚರಿಕೆ ವಹಿಸಬೇಕು. ಹಾಗೆ ಪರಿಸರದ ಗಣಪತಿಯನ್ನೇ ಯೋಚನೆ ಮಾಡಬೇಕು. ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ಪರಿಸರದ ಗಣಪತಿಯನ್ನು ಚಿಂತನೆ ಮಾಡಬೇಕು. ಅದನ್ನು ಗಣಪತಿ ಆರಾಧನೆ ಮಾಡಿ.
ಯಾಕೆಂದರೆ ಪರಿಸರದ ಗಣಪತಿ ಎಲ್ಲರಿಗೂ ಸಹಿತ ಬೇಕಾಗಿರ್ತಕ್ಕಂಥದ್ದು. ಈ ಪ್ರಕೃತಿಯನ್ನು ಉಳಿಸಬೇಕು ನಾವು. ಪ್ರಕೃತಿಯ ಮಧ್ಯದಲ್ಲಿ ನಾವಿರೋದ್ರಿಂದ ಪ್ರಕೃತಿ ಹಾನಿ ಆಗದಂಥ ರೀತಿಯಲ್ಲಿ ನಮ್ಮ ಜೀವನ, ನಮ್ಮ ಪೂಜಾ ಕೈಂಕರ್ಯಗಳನ್ನು ನಾವು ಮಾಡ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಹೇಗಿದ್ದಾರೆ, ಜೊತೆಗೆ ಭವಿಷ್ಯತ್ತು ಹೇಗಿದೆ ಅದನ್ನು ಸಹಿತ ನಾವು ತಿಳ್ಕೊಳ್ಳೋಣ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮರೀಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರೀ ಶೋಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ನಿಜ ಶ್ರಾವಣ ಮಾಸ ಕೃಷ್ಣ ಪಕ್ಷ. ಈ ಶ್ರಾವಣ ನಿಜ ಶ್ರಾವಣ, ಅಧಿಕ ಶ್ರಾವಣ ಆಯಿತು, ನಿಜ ಶ್ರಾವಣ ಆಯಿತು. ಹಾಗಾಗಿ ಪ್ರತಿನಿತ್ಯದಲ್ಲೂ ನಿಜ ಶ್ರಾವಣ ಎಂಬತಕ್ಕಂಥದ್ದೇ ಬರ್ತಾ ಇರುತ್ತೆ. ಇನ್ನು ಕೃಷ್ಣ ಪಕ್ಷ 7-9-2023 ಗುರುವಾರ, ಅಷ್ಟಮಿ ರೋಹಿಣಿ ನಕ್ಷತ್ರ. ಇವತ್ತೂ ಸಹಿತ ಕೃಷ್ಣನಿಗೆ ವಿಶೇಷವಾದಂಥ ಆರಾಧನೆ ಇದೆ. ಒಂದಷ್ಟು ಜನ ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ದಾರೆ, ಮತ್ತಷ್ಟು ಜನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಉಡುಪಿ ಮಠದಲ್ಲಂತೂ ಉಡುಪಿಯಲ್ಲಿರ್ತಕ್ಕಂಥ ಕೃಷ್ಣನಿಗೆ ಸತತ 11 ದಿನಗಳು ನಿರಂತರವಾದಂಥ ರೀತಿಯ ಉತ್ಸವಗಳು, ಪೂಜಾನುಷ್ಠಾನ, ಬರ್ತಕ್ಕಂತಹ ಭಕ್ತರಿಗೆ ಮಹಾನೈವೇದ್ಯ ಪ್ರಸಾದ. ಜೊತೆಗೆ ಉಡುಪಿಗೆ ಹೋದರೆ ಯಾರು ವಾಪಸ್ ಬರ್ತಾರೆ? ಉಡುಪಿಗೆ ಹೋಗಿ ಅಲ್ಲಿ ಬರಿಗೈಲಿ ಬರ್ತಕ್ಕಂಥವ್ರು, ಉಪವಾಸ ಬರ್ತಕ್ಕಂಥವ್ರು ಯಾರೂ ಇಲ್ಲ. ಉಡುಪಿಯ ಶ್ರೀ ಕೃಷ್ಣ ಸಾನ್ನಿಧ್ಯದಲ್ಲಿ ಅಲ್ಲಿ ಅನ್ನಪ್ರಸಾದವನ್ನು, ಮಹಾಪ್ರಸಾದವನ್ನು ಸ್ವೀಕರಿಸೇ ಬರ್ತಕ್ಕಂಥವ್ರು ಪ್ರತಿಯೊಬ್ಬರು. ಯಾಕೆಂದರೆ ಕೃಷ್ಣ ಮಂದಿರಕ್ಕೆ ಹೊರಟಾಗ, ಉಡುಪಿಗೆ ಹೊರಟಾಗ, ಉಡುಪಿಗೆ ಹೋಗಿ ಕಂಪಲ್ಸರಿ ಅಲ್ಲಿ ಊಟ ಮಾಡೇ ಬರ್ತಾರೆ. ಅಲ್ಲಿನ ಅನ್ನಪ್ರಸಾದ, ಅಲ್ಲಿನ ತಿಳಿಸಾರು, ಅಲ್ಲಿ ಮಾಡುವಂಥ ಅಡಿಗೆ ಅದು ಯಾವುದೂ ಸಹಿತ ನಾವು ದೂರ ಮಾಡುವಂಥದ್ದೇ ಅಲ್ಲ. ಯಾಕೆಂದರೆ ಆ ಮಹಾಪ್ರಸಾದವನ್ನು, ಕೃಷ್ಣ ನೈವೇದ್ಯ ಪ್ರಸಾದವನ್ನು ನಾವು ಊಟ ಮಾಡಲೇಬೇಕು. ಅಂದರೆ ಪ್ರತಿಯೊಬ್ಬರೂ ಮಾಡುವಂತಹದ್ದೇ. ಅದರಿಂದ ಎಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಜೊತೆಗೆ ಶ್ರಾವಣ ಮಾಸದ ಇವತ್ತಿನ ದಿವಸ ಗುರುವಾರ, ಶ್ರಾವಣ ಮಾಸದ ಶುಭ ಗುರುವಾರದಂದು ಗುರುಗಳ ಅನುಗ್ರಹ ತಮ್ಮೆಲ್ಲರಿಗೂ ಆಗಲಿ ಅಂತ ಮತ್ತೊಮ್ಮೆ ನಾನು ಗುರುಗಳನ್ನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಂಡ್ವಿ. ಇನ್ನು ಈಗ ರಾಶಿ ಫಲವನ್ನು ಪ್ರಾರಂಭ ಮಾಡಬೇಕು. ಗುರುಗಳೇ, ಇವತ್ತಿನ ದಿನದ ರಾಶಿ ಫಲವನ್ನು ತಿಳಿಸ್ಕೊಳ್ಬೇಕು. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃದೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಮೇಷರಾಶಿಯವರು ಇವತ್ತು ಯಾವುದಕ್ಕೂ ಅಂಜಬೇಕಾದ್ದೆಲ್ಲ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಮಾಡುವ ಯಾವುದೇ ಕೆಲಸ ಆದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಇದರ ಜೊತೆಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷತೆ ಇದೆ. ಇವತ್ತು ಮಧ್ಯಾಹ್ನ ಸರಿಸುಮಾರು 2:12 4:20 ಮಧ್ಯದಲ್ಲಿ, 2:12 4:20 ಈ ಸಮಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಈ ಸಮಯದಲ್ಲಿ ಸಾಧ್ಯವಾದಷ್ಟು ಒಂದಷ್ಟು ಶ್ವಾನಗಳಿಗಾಗಲಿ, ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ಒಂದಷ್ಟು ಆಹಾರವನ್ನು ಉಣಬಡಿಸಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಖಂಡಿತ ಹೆಚ್ಚಿನ ಯಶಸ್ಸಿನ ಫಲ ಇದೆ. ಆದರೆ ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥ ರೀತಿಯೇ ಬೇರೆ, ತದನಂತರ ಆಗುವಂತಹ ರೀತಿಯೇ ಬೇರೆ. ಏನೇ ಆದರೂ ಬ್ಯಾಂಕು, ಆಫೀಸು, ಕಚೇರಿಗಳು ಇದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲಿ ತುಂಬ ಎಚ್ಚರಿಕೆ ಇರಬೇಕು, ಜೋಪಾನ ಇರಬೇಕು. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಳಬಹುದು. ಜೊತೆಗೆ ಹೊಸ ಕೆಲಸಗಳಿಗೆ ಒಂದು ಚಾಲನೆ ಕೊಡಬಹುದು. ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಮಾರ್ಗವನ್ನು ಅನುಸರಿಸಬೇಕು. ಉದ್ಯೋಗಕ್ಕೆ ಹೊರಡುವಾಗ ಮನೆಯಿಂದ ಆಚೆ ಹೊರಡುವಂಥ ಕಾಲ. ಒಂದು ಚಿಟಿಗೆಯಷ್ಟು ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ಗೋಧಿಯನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ನೀವು ಹೊರಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಮಾಡಿ. ಅದರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಮಾಡಿ ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದರೂ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಮತ್ತಷ್ಟು ಅನುಕೂಲವೇ ಸರಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಸಣ್ಣ ಮಕ್ಕಳಿಗಾಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಏನಾದರೂ ಒಂಚೂರು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡಿ ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ತದನಂತರ ನೀವು ಆಚೆ ಹೊರಡುವಂಥದ್ದು ಭಾಳಷ್ಟು ಉತ್ತಮ.
ಆದರೆ ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮೊದಲು ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಯಾಕೆ ಅಂದರೆ ಸಣ್ಣ ಸಣ್ಣ ಸಮಸ್ಯೆ ಅಂದ್ಕೊಂಡ್ರೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿಯೇ ಬರುತ್ತೆ. ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಇವತ್ತು ಯಾವುದಾದ್ರೂ ಒಂದು ರೀತಿ ಮುಖಭಂಗ ಆಗ್ತಕ್ಕಂಥದ್ದು. ಯಾಕೆ ಅಂದರೆ ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಅದೃಷ್ಟ ಅಂತಕ್ಕಂಥದ್ದಲ್ಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಏನೂ ಗೊತ್ತಿಲ್ಲದಂಥ ರೀತಿಯಲ್ಲಿ ನಡೆಯುತ್ತೆ. ಆದರೆ ಅದಾದ ನಂತರ ಆಗುವಂಥ ಸಮಸ್ಯೆಗಳಿಗೆ ದಾರಿ ಇಲ್ಲದಂಥ ರೀತಿ ಇರುತ್ತೆ. ಸರಿಯಾದ ರೀತಿ ನಾವು ಪರಿಸರದ ಸರಿಪಡಿಸ್ಕೊಳ್ಳೋಕೆ ಆಗದಿರೋ ಇರ್ತಕ್ಕಂಥ ರೀತಿಯಲ್ಲಿರುತ್ತೆ. ಇವತ್ತು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವರು ನಿಮ್ಮ ಅಲ್ಲಿರ್ತಕ್ಕಂಥ ನಿಮಗಾಗುವಂತಹ ಅಥವಾ ಯಾವುದೇ ಒಂದು ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ 12 ಗಂಟೆಗೆ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಬೆಲ್ಲ, ಅಕ್ಕಿ ಮತ್ತು ಬೆಲ್ಲವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅಥವಾ ಪೂರ್ವಾಭಿಮುಖವಾಗಿ ನಿಂತು ಅದನ್ನು ನೀರಿಗೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷದಿಂದ ಮುಕ್ತರಾಗ್ಬೋದು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬಹುದು. ಇವತ್ತು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಭಾಳ ಜೋಪಾನ ಬೇಕು. ವೃಷಭ ರಾಶಿಯವರು ಯಾವುದೇ ವ್ಯವಹಾರ ಮಾಡಬೇಕಾದರೂ ಹಣಕಾಸಿನ ಲೇವಾದೇವಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಸಾಲ ತಗೊಳ್ಳೋದಾಗಲಿ ಸಾಲ ಕೊಡೋದಾಗಲಿ ಅಥವಾ ಯಾರಿಗಾದರೂ ಹಣಕಾಸಿನ ವ್ಯವಹಾರ ಮಾಡಬೇಕಾದ್ರೂ ಇವತ್ತು ಭಾಳ ಜೋಪಾನ ಬೇಕು. ದುಡುಕಿ ತೀರ್ಮಾನ ತಂದುಕೊಂಡ್ರೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮ ಮನೆ ಬಾಗಿಲಲ್ಲಿದ್ದ ಹಾಗೆ. ಯಾಕೆ ಅಂದರೆ ಇವತ್ತು ತಾವು ಏನು ಚಿಂತನೆ ಮಾಡ್ತಿರೋ, ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವ ಫಲಾಫಲಗಳ ಬಗ್ಗೆ ಯೋಚಿಸ್ತಿರ್ತೀರೋ ಎಲ್ಲವನ್ನು ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತು ದೂರಪಾರ ಪ್ರಯಾಣ ಹೊರಡೋದಾಗಲಿ, ವ್ಯವಹಾರದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಕಾಗದ ಪತ್ರಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದ್ದರೂ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಬೆನ್ನೋವು ಕಾಣಿಸುತ್ತೆ, ಒಂದಷ್ಟು ಜನಕ್ಕೆ ಮೊಣಕಾಲು ಚಿಪ್ಪು ತುಂಬ ನೋವು ಬರ್ತಕ್ಕಂಥ ರೀತಿಯಲ್ಲಿರುತ್ತೆ. ಅಂದರೆ ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸವನ್ನು ಬಿಟ್ಟರೆ ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ಕುಟುಂಬದ ಸದಸ್ಯರೊಂದಿಗೆ ಸಮಾಲೋಚನೆ ಮಾಡ್ತಕ್ಕಂಥದ್ದು ಅಥವಾ ಒಂದು ನೆಮ್ಮದಿಯ ಬದುಕನ್ನು ಕಾಣ್ತಕ್ಕಂಥದ್ದು, ಹೊಸ ಕೆಲಸಗಳಿಗೆ ಚಾಲನೆ ಕೊಡ್ತಕ್ಕಂಥದ್ದು ಅಥವಾ ವೃತ್ತಿಯಲ್ಲಿ ಏನಾದರೂ ಮತ್ತಷ್ಟು ಅಭಿವೃದ್ಧಿ ಹೊಂದಲಿಕ್ಕೋಸ್ಕರ ದೂರವಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟದ ಮನೆ ಬಾಗಿಲು ತೆಗೆದಿದೆ ಅಂದರೆ ಅದು ತಪ್ಪಾಗುವುದಿಲ್ಲ. ಆದರೆ ಇಂತಹ ಸಮಯದಲ್ಲಿ ನೀವು ಮಾಡಬೇಕಾದ್ದು ಶಿವಮಂದಿರಕ್ಕೆ ಬಂದು ಶಿವನಿಗೆ ಒಂದು ಅಷ್ಟೋತ್ತರ ಆಗಲಿ ಅಥವಾ ಬಿಲ್ವಾರ್ಚನೆ ಆಗಲಿ, ಭಸ್ಮಾರ್ಚನೆ ಆಗಲಿ ಇಂತಹದ್ದನ್ನು ನಡೆಸಿ ಭಗವಂತನಿಗೆ ಮತ್ತಷ್ಟು ಹತ್ತಿರ ಆಗುವಂಥದ್ದು, ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಸರ್ವಂ ಶಿವಮಯಂ, ಎಲ್ಲವನ್ನೂ ಸಹಿತ ಶಿವನಿಗೆ ಅರ್ಪಣೆ ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಆ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಮಿಥುನ ರಾಶಿಯವರು ಪಠನೆ ಮಾಡಿದ್ದೇ ಆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಒಂದೆರಡು ವಿಳೆದೆಲೆ ಅಡಿಕೆ, ಏನಾದರೂ ಒಂದಷ್ಟು ಹಣ್ಣು ಹಂಪಲು ಇದನ್ನು ಮಧ್ಯಾಹ್ನ 12 ಗಂಟೆ ಒಳಗಾಗಿ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಕೊಡಿ ಅಥವಾ ದೇವಾಲಯಕ್ಕೆ ಕೊಡಿ. ಎಲ್ಲಾದರೂ ಸರಿ ನಿಮ್ಮ ಕರಹಸ್ತದಿಂದ ಮತ್ತೊಬ್ಬರಿಗೆ ಒಂದು ತಾಂಬೂಲವನ್ನು ಕೊಟ್ಟಿದ್ದೇ ಆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಮಿಥುನ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಗುರುವಾರ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವಿದೆ. ವಿದ್ಯಾರ್ಥಿನಿಯರು ಓದೋದು ಕಡೆ ಸ್ವಲ್ಪ ಗಮನ ಕೊಡಿ. ಇವತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಹಾಗೆ ಉದ್ಯೋಗ ಮಾಡ್ತಕ್ಕಂಥವ್ರಿಗೂ ಸಹಿತ ಅಧಿಕವಾದಂತಹ ಲಾಭವೇ ಇದೆ. ಆದರೆ ಎಲ್ಲ ಕಡೆಯಿಂದ ಲಾಭ ಸರಿ, ಆದರೆ ಮಧ್ಯಾಹ್ನ ಅನ್ನಪ್ರಸಾದ ಮಾತ್ರ ಸರಿಯಾದ ಸಮಯಕ್ಕೆ ಊಟ ಇರೋಲ್ಲ ಅಥವಾ ಸಿಕ್ಕಂಥ ಊಟ ಅಂಥ ರುಚಿಕರವಾಗಿರೋಲ್ಲ ಅಥವಾ ಆ ಊಟ ನಿಮಗೆ ಬೇಕು ಬೇಡ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆನೋ ತರ್ಕನೋ ಮಾಡಿ ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳೋಕ್ಕಾಗಲ್ಲ. ನೋಡಿ, ಭಗವಂತ ಒಂದು ಕಡೆ ಅನುಕೂಲ ಮಾಡಿದ್ರೆ ಮತ್ತೊಂದು ಕಡೆ ಅನನುಕೂಲ ಮಾಡಿಟ್ಟಿರ್ತಾನೆ. ಅಂದರೆ ಯಾತಕ್ಕಾಗಿ ಹೀಗಾಗುತ್ತೆ ಅಂದರೆ ಮನುಷ್ಯ ಹಾಕೋ ಹೆಜ್ಜೆನಲ್ಲಿ ನಾನು ನಂದು ಅಂತ ಮದ ಮಾತ್ಸರ್ಯ ತುಂಬಿ ಒಂದಿಷ್ಟು ಅನುಕೂಲ ಆಗಿಬಿಟ್ರೆ ನಾನು ಅಂತ ನಾವು ಗಾಳಿಪಟ ಬೀಸ್ಕೊಂಡು ಓಡಾಡ್ತೀವಲ್ವ, ಅದಾಗಬಾರ್ದು ಅಂತಲೇ ಆಗಿಂದಾಗಲೇ ಇಂಥದ್ದೊಂದು ಶಿಕ್ಷೆಯನ್ನು ಮಾಡ್ತಿರ್ತಾನೆ. ಏನೇ ಆದರೂ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಸ್ವಲ್ಪ ತಲೆಬಗ್ಸೇ ನಡೀರಿ. ಯಾಕೆಂದರೆ ಭಗವಂತ ಕೊಟ್ಟಾಗ ಅದನ್ನು ನಾವು ಸ್ವಾಗತಿಸಬೇಕು, ಅದನ್ನು ಆರಾಧಿಸಬೇಕು, ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನಡ್ಕೋಬೇಕು. ಇವತ್ತು ಭಗವಂತ ನಿಮಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ರೀತಿಯೇ ಬೇರೆ, ಅದರಿಂದ ಬಹಳಷ್ಟು ಅನುಕೂಲವೇ ಇದೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಶಿವಮಂದಿರಕ್ಕೆ ಬಂದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂದಿರದಲ್ಲಿ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸೋದ್ರಿಂದ ತುಂಬ ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ.
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ನಡೀಬೇಕು. ಯಾಕೆಂದರೆ ಪ್ರತಿನಿತ್ಯ ನಿಮ್ಮದೇ ಆದಂಥ ಒಂದು ಹವಾ ಇರುತ್ತೆ, ನಿಮ್ಮದೇ ಆದಂಥ ಕೆಲಸ ಇರುತ್ತೆ, ನಿಮ್ಮದೇ ಆದಂಥ ಒಂದು ಕಾರ್ಯವೈಖರಿ ಇರುತ್ತೆ. ನಿಮ್ಮ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರುತ್ತೆ. ಆದರೆ ಇವತ್ತಿನ ದಿವಸ ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ಲಾಭ ಇರತಕ್ಕಂಥ ಕ್ಷಣ ಅಲ್ಲ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಮೌನಕ್ಕೆ ಜಾರದು. ಯಾಕೆಂದರೆ ಯಾವುದೇ ಕೆಲಸ ಸಹಿತ ಆಗುತ್ತೋ ಇಲ್ಲವೋ ಅಂತಕ್ಕಂಥದ್ರ ಭಯ ಒಂದು, ಅಥವಾ ನಾನು ಮಾತಾಡೋ ಮಾತಿಂದ ಇನ್ನೊಬ್ಬರು ಮನಸ್ಸನ್ನು ನೋವಾಗುತ್ತೋ, ಹರ್ಟ್ ಆಗುತ್ತೋ, ಭಯ ಒಂದು ಬೇಜಾರಾಗುತ್ತೋ ಅಂತಕ್ಕಂಥ ಚಿಂತನೆ ಮಾಡಬೇಕಾದ್ದು ಮತ್ತೊಂದು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ತಾ ಇರುತ್ತೆ. ಇವತ್ತು ಬಹಳ ಜೋಪಾನ ಬೇಕಾಗುತ್ತೆ. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಂಡು ಕುಟುಂಬದಲ್ಲಿ ಎಲ್ಲರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಇದ್ದು ಉದ್ಯೋಗದಲ್ಲಿ ಒಂದು ಪ್ರಗತಿಯನ್ನು ಕಾಣಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಸಾಧ್ಯವಾದಷ್ಟು ನೀವು ಹಾಕುವ ಪ್ರತಿ ಹೆಜ್ಜೆಯು, ಪ್ರತಿ ಮಾತು, ಪ್ರತಿ ಕಾಲವೂ ಸಹಿತ ಒಂದಿಷ್ಟು ಆಲೋಚನೆ ಮಾಡಿ ನಡೀರಿ. ಯಾಕೆಂದರೆ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬೇಡ. ಅಥವಾ ನಮ್ಮ ದೇಹದಲ್ಲಿ ಶಕ್ತಿ ಇದೆ ಅಂತಲೋ, ಅಥವಾ ನಮಗೊಂದು ಅಧಿಕಾರ ಇದೆ ಅಂತಲೋ, ಅಥವಾ ನಮಗೊಂದು ವರ್ಚಸ್ಸು ತೇಜಸ್ಸಿನಿಂದ ನಾನು ಹೇಳಿದ್ದೇ ಆಗುತ್ತೆ ಅಂತ ನಮ್ಮ ಮನಸ್ಸಲ್ಲಿದ್ರೂ ಇನ್ನೊಬ್ಬರ ಮೇಲೆ ಒಂದು ಗದಾಪ್ರಹಾರ ಮಾಡಿದ್ರೆ, ಇನ್ನೊಬ್ಬರ ಮನ ನೋಯಿಸಿದ್ರೆ, ಇನ್ನೊಬ್ಬರಿಗೆ ನಾವು ತೊಂದರೆ ಕೊಟ್ಟಿದ್ದೇ ಆದರೆ ಖಂಡಿತ ನಮಗೆ ತೊಂದರೆ ಕೊಡಲಿಕ್ಕೆ ಇನ್ನು 4 ಜನ ರೆಡಿ ಆಗ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಎಷ್ಟು ತಲೆ ಬಗ್ಗಿಸಿ ನಡೀತೀರಿ, ಎಷ್ಟು ತಗ್ಗಿ ಬಗ್ಗಿ ನಡೀತೀರಿ, ಅಥವಾ ಯಾವ ರೀತಿ ನಿಮ್ಮ ಚಿಂತನೆಯನ್ನು ಮಾಡ್ತೀರಿ, ಅದರಂತೆ ಫಲವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಅನುಗ್ರಹ ಚೆನ್ನಾಗಿದೆ, ಶುಕ್ರ ಅನುಗ್ರಹ ಚೆನ್ನಾಗಿದೆ. ನೀವು ಧರಿಸುವಂಥ ವಸ್ತ್ರದಿಂದ ಹಿಡಿದು ನೀವು ಮಾಡುವಂಥ ಕೆಲಸದವರೆಗೂ ಅಧಿಕವಾದಂಥ ಲಾಭವೇ ಇದೆ. ತುಂಬ ದಿನಗಳ ನಂತರ ಇಂಥದ್ದೊಂದು ಅದೃಷ್ಟ ಬಹುಶಃ ಈ ಗುರುವಾರ ಗುರುವಿನ ಅನುಗ್ರಹ ಆಯಿತು. ಗುರುವಿನ ಅನುಗ್ರಹ, ನಿಮ್ಮ ಕುಲದೇವರ ಅನುಗ್ರಹ, ಶಿವನ ಆರಾಧನೆ ಎಲ್ಲವೂ ಸಹಿತ ಅಧಿಕವಾದಂಥ ಲಾಭವನ್ನು ತರುವಂಥ ರೀತಿಯಲ್ಲಿದೆ. ಆದರೆ ಇವತ್ತು ಪ್ರಯಾಣ ಕಾಲದಲ್ಲಿ ಮಾತ್ರ ಸ್ವಲ್ಪ ಜೋಪಾನ ಬೇಕು. ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆದರೆ ಇವತ್ತು ಸಾಧ್ಯವಾದಷ್ಟು ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನಿಮ್ಮ ಮನೆ ದೇವರ ಒಂದು ಕೃಪಾಶೀರ್ವಾದನೂ ಬೇಕು. ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮಿಯ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಸರಿಯಾದ ದಾರಿಯನ್ನು ಅನುಸರಿಸಿ. ಹಾಗೆ ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ ಸರಿಯಾದ ಮಾರ್ಗವನ್ನು ಅನುಸೂಚನೆ ತಗೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಂಜಾ ಕಾಲ ಸಂಧ್ಯಾ ಸಂಜೆ 6 ಗಂಟೆಯಲ್ಲಿ ತಪ್ಪದೀರ ಇವತ್ತು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಗುರುವಾರದಂದು ಗುರುಗಳನ್ನು ಪ್ರಾರ್ಥನೆ ಮಾಡಿ ಮಾಡುವ ಕೆಲಸದ ಬಗ್ಗೆ ಸರಿಯಾದ ಆಲೋಚನೆ ಮಾಡಿ ನಿರ್ಣಯಕ್ಕೆ ಬಂದರೆ ಇವತ್ತು ಸಂಧ್ಯಾಕಾಲ ಮತ್ತಷ್ಟು ಅದೃಷ್ಟವನ್ನು ತಂದುಕೊಳ್ತೀರಿ. ಆದರೆ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಕಣ್ಣೀರು ಹಾಕ್ತೀರಿ. ಜೋಪಾನ, ಎಚ್ಚರಿಕೆಯಲ್ಲಿರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಲ್ಲಿ ಚೆನ್ನಾಗಿರೋದ್ರಿಂದಲೇ ಇವತ್ತು ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ ಮಾಡುವಂಥ ಯಾವುದೇ ಕೆಲಸ ಆದರೂ ಸಹಿತ ತನ್ನದೇ ಆದಂಥ ರೀತಿ ವರ್ಚಸ್ಸು ತೇಜಸ್ಸಿನಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರು ಶನೇಶ್ವರರ ಪ್ರಾರ್ಥನೆ ಮಾಡಿ. ಯಾಕೆಂದರೆ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಂದಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಜೊತೆಗೆ ತುಂಬ ಹತ್ತಿರ ಇರ್ತಕ್ಕಂಥವ್ರು, ಜೊತೆಯಲ್ಲಿರ್ತಕ್ಕಂಥವ್ರು, ತುಂಬ ನಿಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದಿಷ್ಟು ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಇದೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಏರಿಳಿತ ಇರೋದ್ರಿಂದ ಒಂದಿಷ್ಟು ಗರ್ಜನೆ ಆದರೂ ಆಗಬಹುದು, ಒಂದಷ್ಟು ಸಮಸ್ಯೆ ಎದುರಾದರೂ ಆಗಬಹುದು. ಅದಕ್ಕಾಗಿ ಶಾಂತಿ ಸಮಾಧಾನವಾಗಿರಿ. ಸಾಧ್ಯವಾದರೆ ಅಪ್ಪಟ ಶ್ರೀಗಂಧವನ್ನು ತೆಗೆದು, ಅಂದರೆ ಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ನಿಮ್ಮ ಕುಲದೇವರ ಪಾದಕ್ಕೆ ಗಂಧವನ್ನು ಹಚ್ಚಿ ಆ ಉಳಿದಿರ್ತಕ್ಕಂಥ ಗಂಧವನ್ನು ಸ್ವಲ್ಪ ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಒಂದಿಷ್ಟು ಗಂಧವನ್ನು, ಹಸಿರು ಎಲೆಗಳ ಮೇಲೆ ಗಂಧವನ್ನು ಹಚ್ಚಿ ಅದನ್ನು ಕಣ್ತುಂಬ ನೋಡ್ತಕ್ಕಂಥದ್ದು, ಅದೇ ಕ್ಷಣದಲ್ಲಿ ನಿಮ್ಮ ಮನೆ ದೇವರ ಹೆಸರನ್ನು ಹೇಳ್ತಕ್ಕಂಥದ್ದು. ಈ ಕ್ರಮವನ್ನು ಅನುಸರಿಸೋದ್ರಿಂದ ತುಲಾರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಕಾಣ್ತೀರಿ. ಹೊಸ ಕೆಲಸಗಳು ಮಾಡಬೇಕು, ಹೊಸದಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನತಕ್ಕಂಥ ಚಿಂತನೆಯಲ್ಲಿರ್ತೀರಿ. ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ಕೊಳ್ತೀರಿ.
ಆದರೆ ಫಲಾಫಲಗಳ ಸಿದ್ಧಿಗಾಗಿ ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಗಾಗಿ ತಾವು ಏನು ಚಿಂತನೆ ಮಾಡ್ತೀರೋ, ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ತೀರೋ ಅದರ ಫಲಾಫಲಗಳಲ್ಲಿ ಮತ್ತಷ್ಟು ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನೀವು ಮಾಡುವ ಕೆಲಸ ಅದೃಷ್ಟದಾಯಕವಾಗಿರಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿರಬೇಕು. ಹಾಗೆ ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡು ಫಲಾಫಲಗಳ ಬಗ್ಗೆ ಇರ್ತಕ್ಕಂಥ ದೋಷ ದೂರ ಮಾಡ್ಕೋಬೇಕಾದ್ರೆ ಮನೆ ದೇವರ ಅನುಗ್ರಹ, ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ತಾಯಿಯ ಮಾರ್ಗದರ್ಶನವನ್ನು ಅನುಸರಿಸ್ತಕ್ಕಂಥದ್ದು, ಈ ಒಂದು ಕ್ರಮವನ್ನು ಅನುಸರಿಸಿದ್ದೆ ಆದರೆ ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ನಿಮ್ಮನ್ನು ಬಾಧಿಸಬಹುದು. ಅದರ ಮಧ್ಯದಲ್ಲಿ ನೀವು ಹಾಕುವ ಹೆಜ್ಜೆನಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಗುರು ಹಿರಿಯರೊಂದಿಗೆ ನಡ್ಕೊಳ್ಳುವಂಥ ರೀತಿ ಸರಿಯಾದ ಅರಿವಿಲ್ಲದಂಥ ರೀತಿಯಲ್ಲಿ ಇರಬಹುದು. ಏನೇ ಕೆಲಸ ಮಾಡಿದ್ರೂ ಮುಂದಿನ ಆಲೋಚನೆ ಮಾಡಿ, ಸಡನ್ನಾಗಿ ತೀರ್ಮಾನ ತೆಗೆದುಕೊಳ್ಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೂ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡಬೇಕು. ಮನೆಯಲ್ಲಿ ನಿಮ್ಮ ಜನ್ಮದಾತರು, ಅದರಲ್ಲೂ ನಿಮ್ಮ ತಂದೆಯ ಮಾತನ್ನಂತೆ ಆಲಿಸಬೇಕು. ನಿಮ್ಮ ತಂದೆ ಏನು ಹೇಳ್ತಾರೆ, ತಂದೆ ಹೇಳುವಂಥ ಮಾತನ್ನು, ಅವರ ಅನುಭವದ ಮಾತನ್ನು ತಾವು ಆಲಿಸಬೇಕು. ನಿಮಗೇನು ಗೊತ್ತು, ಅಥವಾ ಇವತ್ತಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ, ಇವತ್ತಿನ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನಾವು ಬಹಳಷ್ಟು ಚುರುಕಾಗಿದ್ದೇವೆ, ಅಥವಾ ನಾನು ಹೇಳಿದಂಗೆ ನೀವು ಕೇಳಬೇಕು ಎಂಬತಕ್ಕಂಥ ಒಂದು ಬೇರೆ ಥರ ಮಾತಾಡಿದ್ರೆ ಅದು ಅಸಮಾಧಾನವೇ. ಏನೇ ಆದರೂ ತಂದೆಯ ಅನುಭವ, ತಂದೆಯ ಮಾತು, ತಂದೆಯ ಮಾರ್ಗದರ್ಶನ ಇವತ್ತು ಜೀವನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅಮೂಲ್ಯವಾಗಿರ್ತಕ್ಕಂಥದ್ದು. ಅವರ ಅನುಭವವೇ ಸಾಕಷ್ಟು ಫಲಾಫಲಗಳನ್ನು ನಮಗೆ ಸಿದ್ಧಿಪಡಿಸುತ್ತೆ. ಹಾಗಾಗಿ ಧನುರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ತಗ್ಗಿ ಬಗ್ಗಿ ನಡೀತಕ್ಕಂಥದ್ದು, ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ನಿಮ್ಮ ಮನೆಯ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದರೂ ಗುರು ಸಾನ್ನಿಧ್ಯ ಇದ್ದರೆ ಅಲ್ಲಿ ಹೋಗಿ ಗುರುಗಳನ್ನು ದರ್ಶನ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ಇವತ್ತಿನ ದಿವಸ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ, ಗೋವಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ನಮಸ್ಕಾರ ಮಾಡಿ, ಇದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬಹುದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಇರಬೇಕು, ಸಮಾಧಾನ ಇರಬೇಕು. ಮಾಡುವ ಯಾವುದೇ ಕೆಲಸ ಆದರೂ ಆಲೋಚನೆ ಮಾಡಬೇಕು. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾರೋ ಇದ್ದಾರೆ ಅಂತ ನಂಬಿ ಮುಂದೆ ಹೋಗ್ತಕ್ಕಂಥದ್ದು ಬೇಡ. ಯಾವುದೇ ಒಂದು ಹೆಜ್ಜೆ ಹಾಕಬೇಕಾದ್ರೂ ಸ್ವಂತ ನಿಮ್ಮ ಬುದ್ಧಿ, ನಿಮ್ಮ ಚೈತನ್ಯ, ನಿಮ್ಮ ಜ್ಞಾನ ನಿಮ್ಮ ಅಂಗೈಲಿರಬೇಕು. ಮತ್ತೊಬ್ಬರ ಮಾತನ್ನು ಕೇಳಿ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಅಸಮಾಧಾನ ಎದುರಾಗುತ್ತೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ತುಂಬ ಗಮನ ಕೊಡಬೇಕು. ಅನಾರೋಗ್ಯಕ್ಕೆ ತುತ್ತಾಗುವಂಥವ್ರು ಯಾರೇ ಆದರೂ ಸಹಿತ ಪ್ರಾರಂಭಿಕ ಹಂತದಲ್ಲೇ ಅದನ್ನು ಸರಿಪಡಿಸ್ಕೊಳ್ಬೇಕು. ಸ್ವಲ್ಪ ನೀವು ಅದನ್ನು ಹಾಗೇ ಬಿಟ್ಟರೆ ಸಮಸ್ಯೆ ಎಂಬತಕ್ಕಂಥದ್ದು ಬೇರೊಂದು ತರಹ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ಸಮಸ್ಯೆ ಅಂತ ಎದುರಾದರೂ, ಯಾವುದೇ ತೊಂದರೆ ತಾಪತ್ರೆ ಅಂತ ಬಂದರೂ ಅಲ್ಲಿ ನೀವು ಬಹಳ ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮಲ್ಲಿ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ, ಫಲಾಫಲಗಳನ್ನು ಮತ್ತಷ್ಟು ಅದೃಷ್ಟದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡತಕ್ಕಂಥದ್ದು ಭಾಳಷ್ಟು ಉತ್ತಮ. ಮಕರ ರಾಶಿಯವರು ಯಾವುದೇ ಕೆಲಸ ಮಾಡಬೇಕಾದರೂ ಒಂದು ಚಿಟಿಗೆಯಷ್ಟು ಹೆಸರು ಕಾಳು, ಒಂದು ಚಿಟಿಗೆಯಷ್ಟು ಉದ್ದಿನ ಕಾಳು, ಉದ್ದು ಮತ್ತು ಹೆಸರು ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಏನೋ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಆದರೆ ಮನಸ್ಸು ತುಂಬ ಚಂಚಲತೆ ಇರುತ್ತೆ. ಮನಸ್ಸಲ್ಲಿ ಇಲ್ಲದಂಥ ರೀತಿ ಆಲೋಚನೆ ಶುರುವಾಗ್ತಾ ಇರುತ್ತೆ. ಒಂದಷ್ಟು ಭಯದ ಸನ್ನಿವೇಶ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿ ಇರ್ತಕ್ಕಂಥ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ. ಅದಕ್ಕಿಂತ ಮುಖ್ಯವಾಗಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರನ್ನ ನಂಬಿದ್ರೂ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಶನಿ ಸರಿ ಇಲ್ಲದ್ರಿಂದ ಮಕರ ಕುಂಭ ರಾಶಿಯವರಿಗೆ ಒಂದಲ್ಲ ಒಂಥರ ಎಡವಟ್ಟಾಗ್ತಕ್ಕಂಥದ್ದು, ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ಪರಿಸರದಲ್ಲಿ ಏಕಾಂಗಿಯಾಗೋ ಒಂಟಿತನವಾಗೋ ಇರತಕ್ಕಂಥದ್ದು. ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಇವತ್ತು ಗರ್ಭಕ್ಕೆ ಸಂಬಂಧಪಟ್ಟದ್ದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟದ್ದು ಅಥವಾ ಬೆನ್ನಿಗೆ ಸಂಬಂಧಪಟ್ಟತಕ್ಕಂಥ ಸಮಸ್ಯೆಗಳು ಇವತ್ತು ಬಾಧಿಸುವಂಥ ರೀತಿಯಲ್ಲಿರುತ್ತೆ. ಸಾಧ್ಯವಾದಷ್ಟು ಎಚ್ಚರಿಕೆ ಬೇಕಾಗುತ್ತೆ. ಇಂತಹ ಸಮಯದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ
ಬೃಹತ್ ಮಠದ ಅಶ್ವತ್ಥ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇದೇ ಸಮಯದಲ್ಲಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ಪರವಾಗಿಲ್ಲ, ವ್ಯವಹಾರ ಪರವಾಗಿಲ್ಲ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಪರವಾಗಿಲ್ಲ. ಆದರೆ ಇದೆಲ್ಲದರ ಮಧ್ಯದಲ್ಲಿ ನೀವು ಆಡುವಂಥ ಮಾತು ನಿಮ್ಮ ನಾಲಿಗೆ ಮಾತ್ರ ಹಿಡಿತದಲ್ಲಿ ಇಲ್ಲದಂಥ ರೀತಿಯಲ್ಲಿ ಆಗಿಬಿಡುತ್ತೆ. ನೀವೇನೋ ಒಂದು ಮಾತಾಡ್ಬಿಡ್ತೀರಿ, ಅಂದರೆ ನೀವು ಆಡುವ ಮಾತು ಸ್ವಲ್ಪ ಏರ್ಧ್ವನಿಯಲ್ಲಿ ಆಡ್ತೀರಿ, ಅದು ಬೇರೊಬ್ಬರಿಗೆ ಭಯಪಡಿಸುವಂಥ ರೀತಿಯಲ್ಲಾಗುತ್ತೆ, ಅಥವಾ ಆ ಕ್ಷಣದಲ್ಲಿ ಬೇರೊಂದು ಸಮಸ್ಯೆ ಎದುರಾಗ್ಬಿಡುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ತಾಳ್ಮೆ ಕಳ್ಕೊಳ್ಳುವಂಥ ಪರಿಸ್ಥಿತಿಯೇ ಸಾಕಷ್ಟು ಎದುರಾಗ್ಬಿಡುತ್ತೆ. ತಾಳಿದವನು ಬಾಳಿ ಅನ್ನುವಂತಾರೆ, ಹಾಗೆ ನಿಮ್ಮ ತಾಳ್ಮೆ ಮಿತಿಮೀರಿಸ್ಬಿಡ್ತೀರಿ, ತಾಳ್ಮೆ ಇಲ್ಲದಂಥ ರೀತಿ ವರ್ತನೆ ಮಾಡ್ತೀರಿ, ಅದರಿಂದ ಕಣ್ಣೀರು ಹಾಕೋ ಪರಿಸ್ಥಿತಿ ತಂದುಕೊಳ್ತೀರಿ. ನೀವು ಕೆಟ್ಟವರಲ್ಲ, ನಿಮ್ಮ ಪರಿಸ್ಥಿತಿ ಕೆಟ್ಟದ್ದಲ್ಲ, ಆದರೆ ಸುತ್ತಮುತ್ತ ಇರ್ತಕ್ಕಂಥ ಅವ್ರ ಪರಿಸರದಲ್ಲಿ ಆಡುವ ಮಾತಿನಿಂದ ನಿಮ್ಮ ಕೆಟ್ಟ ವರ್ತನೆ, ನಿಮ್ಮ ದುರ್ನಡತೆ ಇದು ಜಾಸ್ತಿ ಆಗುತ್ತೆ. ಇವತ್ತಿನ ದಿವಸ ಯಾವುದೇ ವ್ಯವಹಾರ ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತೃಶ್ರೀಯವರನ್ನೋ ಅಥವಾ ನಿಮ್ಮ ಮನೇಲಿ ಹಿರಿಯರನ್ನೋ ಅಥವಾ ನಿಮ್ಮನೇಲಿ ಯಾರಾದರೂ ಹಿರಿಯರು ಸರಿಯಾದಂಥ ಅನುಭವಸ್ಥರಿದ್ದರೆ ಅವರು ಹೇಳುವಂಥ ಮಾತನ್ನು ಆಲಿಸಿ. ಹಾಗೆ ವಿದ್ಯಾರ್ಥಿನಿಯರು ಓದೋದ ಕಡೆ ತುಂಬ ಗಮನ ಕೊಡಿ. ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವರು, ಆರೋಗ್ಯ ಇಲ್ದಿರತಕ್ಕಂಥವರು, ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ಅನಾರೋಗ್ಯ ಮಾಡಿಕೊಂಡು ತೊಂದರೆ ಅನುಭವಿಸ್ತಿರ್ತಕ್ಕಂಥವರು ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರೆ ಇವತ್ತು ನಿಮ್ಮಲ್ಲಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಿಷ್ಟು ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ನು ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ, ಇನ್ಯಾಕೆ ತಡ, ಈಗ ಪ್ರಾರಂಭನ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಹಾ ಸಂತೋಷ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮುದ್ದೇಬೇಳೆಯಿಂದ ಕರೆ ಮಾಡ್ತೀವಿ. ಎಲ್ಲಿಂದ ತಾಯಿ? ಮುದ್ದೇಬೇಳೆ. ಓಕೆ, ಸಂತೋಷ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ನೀಲಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಬಗ್ಗೆನೇ ತಿಳ್ಕೊಬೇಕಾಗಿತ್ತು ಗುರುಗಳು. ಆಯ್ತು ತಾಯಿ, ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಗಳು. ನಮಸ್ತೆ ಅಮ್ಮ, ಹೇಳಿ ತಾಯಿ. ಮನೆಯಲ್ಲಿ ತುಂಬಾ ಸಮಸ್ಯೆ ಇದೆ. ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ಮನೆಯಲ್ಲಿ ಒಕ್ಕಲ್ತನ ಮಾಡ್ತಾರೆ, ರೈತರು. ಹೇಳಮ್ಮ, ಏನು ತೊಂದರೆ ತಾಯಿ? ಮನೆಯಲ್ಲಿ ಬರೀ ನಮ್ಮ ಯಜಮಾನ್ರು ಸರಿಯಾಗಿ ಬರೀ ಜಗಳ ಮಾಡ್ತಾರೆ, ಬೇರೆ ಸಂಪರ್ಕದಲ್ಲಿದ್ದಾರೆ. ಅಂದರೆ ಈಗಾಗಲೇ ಇನ್ನೊಂದು ಸಂಸಾರ, ಇನ್ನೊಂದು ಹೊರಗಡೆ ಸಂಬಂಧ ಇಟ್ಕೊಂಡಿರೋಂಥ ಏನು ತೊಂದರೆ ಏನು? ಮನೆಯಲ್ಲಿ ಜಗಳ ಮಾಡೋದು. ಮನೆಯಲ್ಲಿ ಈಗ ನಾವು ಮನೇಲಿ ಇಲ್ಲೇ ಸರ್, ಇಲ್ಲಿ ತವ್ರ ಮನೆಯಲ್ಲಿ ಇದೆ. ನೀನು ತವ್ರ ಮನೇಲಿ ಇದೆಯಾ? ಇಲ್ಲಿ ತವ್ರ ಮನೆಗೆ ಬಂದು ಎಷ್ಟು ದಿವಸ ಆಯಿತು? 1 ತಿಂಗಳಾಯ್ತು ಸರ್. ಕರ್ಯಾಕ ಬರೋಲ್ರು ಅವ್ರು, ಏನು ಅನ್ನೋದು. ಅಲ್ಲಮ್ಮ, ಅವರ ಮನ ಪರಿಸ್ಥಿತಿಯೇ ಸರಿ ಇಲ್ಲ ಅಂದಾಗ, ಅವರು ಬೇರೆ ದಾರಿ ತುಳಿತಿದ್ದಾರೆ ಅಂದಾಗ ನೀನು ಅಲ್ಲಿ ಬಿಟ್ಟು ಬಂದುಬಿಟ್ರೆ ಇನ್ನು ಮಲ್ಕೊಳ್ಳೋರ್ಗೆ ಹಾಸಿಗೆ ಕೊಟ್ಟಂಗೆ ಆಗಲ್ವಾ? ಪ್ರತಿದಿನಾನು ಜಗಳ ನಡೀತೀನಿ. ಕರೆಕ್ಟು, ಪ್ರತಿದಿನ ಜಗಳ ಆಗುತ್ತೆ. ಆ ಜಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಏನಾದ್ರು ಸಹಾಯ ತಗೊಂಡು ಆಲೋಚನೆ ಮಾಡಿ ಅಲ್ಲಿ ಇರಬೇಕು ಅಲ್ವಾ ನೀನು? ಈಗ ನೀನೇನೋ ಬಂದ್ಬಿಟ್ಟಿದ್ಯಾ, ಬಂದ ಮೇಲೆ ಅವರೇನು ಮಾಡ್ತಾರೆ, ಇದನ್ನೂ ಜಾಸ್ತಿ ಮಾಡ್ಕೊಂಬಿಟ್ರೆ. ಈಗ 1 ತಿಂಗಳಾಯ್ತು ಅಂತಿದ್ಯಾ, 1 ತಿಂಗಳಿಂದ ಅವ್ರು ನೀನು ಕರೆಯೋಕ್ಕೂ ಬಂದಿಲ್ಲ, ನಿಂಗೆ ಫೋನು ಮಾಡಿಲ್ಲ. ಮತ್ತು ಹೀಗೆ ಬೆಳೆಸ್ಕೊಂಡೋದ್ರೆ ನೀನು ಅಮ್ಮನ ಮನೇಲೇ ಇದ್ಬಿಡ್ತೀಯಾ? ಅದಕ್ಕೆ ನೀವೇ ಪರಿಹಾರ ಹೇಳು. ನಾನು ಪರಿಹಾರ ಈಗಾಗಲೇ ಎಲ್ಲರಿಗೂ ಈ ಮಾತು ಹೇಳ್ತಾ ಇರ್ತೀನಮ್ಮ. ಜಗಳ ಕದನ ಅಂತ ಬಂದಾಗ ಸಾಧ್ಯವಾದಷ್ಟು ನಾವು ಯಾರೋ ಒಬ್ಬರು ಸೋಲ್ಲೇಬೇಕು. ಇಲ್ಲ ಅವ್ರು ಜೋರಾದರೆ ನಾವು ಸೋಲ್ಬೇಕು, ಅಥವಾ ನಾವು ಜೋರಾದಾಗ ಅವರಾದ್ರೂ ಸೋಲ್ಬೇಕು. ಇಬ್ಬರೂ ನೀವು ಮೂಗಿನ ತುದಿಯಲ್ಲೇ ಕೋಪ ಇಟ್ಕೊಂಡ್ಬಿಟ್ರೆ ಸಂಸಾರ ಹಾಳಾದರೆ ಮನೇಲಿರ್ತಕ್ಕಂಥವ್ರು ಎಲ್ಲರಿಗೂ ಒಂಥರ ಮನಸ್ಸಿಗೆ ಅಸಮಾಧಾನನೇ. ನಿನ್ನ ಸಂತಾನ ಇದೆಯಮ್ಮ? ಎಷ್ಟು ಜನ ಮಕ್ಕಳು? 4 ಜನ ಇದ್ದಾರೆ. ಎಷ್ಟು? 4 ಮಂದಿ. 4 ಮಂದಿ ಮಕ್ಕಳಾಗಿ ಈಗ ನೀನು ತವ್ರ ಮನೆಗೆ ಬಂದು ಸೇರ್ಕೊಂಡಿದ್ಯಾ ಅಂದರೆ ಈಗ ಮಕ್ಕಳ ಗತಿ ಏನು? ಆ ಮಕ್ಕಳು ಎಲ್ಲಿದ್ದಾರೆ? ಅಪ್ಪನ ಮನೆ ಅಲ್ಲಿದ್ದಾರಾ ಅಥವಾ ನಿಮ್ಮನೇಲಿ ನಿನ್ನ ಜೊತೆಲೇ ಬಂದ್ಬಿಟ್ಟಿದ್ದಾರಾ? ಇಲ್ಲ ಗುರುಗಳು, ಅಲ್ಲೇ ಇದ್ದಾರೆ. ಮತ್ತೆ ನಿನ್ನ ಕಷ್ಟ ಅನ್ಸಲ್ವಮ್ಮ? ಮಕ್ಕಳನ್ನ ಅಲ್ಲಿ ಬಿಟ್ಟು ಬಂದಿದ್ಯಾ?
ಆದರೆ ನಿನ್ನ ಬೆಲೆ ಅವ್ರಿಗೆ ಅರ್ಥ ಆಗಬೇಕು. ನಿಜ 4 ಮಕ್ಕಳಾದ್ಮೇಲೂ ಸಹಿತ ಈ ನೋವು ನೀನು ಅನುಭವಿಸ್ತಾ ಇದೆಯಾ ಅಂದರೆ ಇನ್ನು ನಿನ್ನ ಜೀವನದಲ್ಲಿ ಎಷ್ಟು ನೋವು ಅನುಭವಿಸಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಆದರೆ ಪರಿಸ್ಥಿತಿ ನೋಡಮ್ಮ, ನಾವು ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ನಮ್ಮ ಹಣೆ ಬರ ಸಿಕ್ಕಿದ್ದೇ ಹಂಗೆ ಆಗ್ಬಿಟ್ಟಿದ್ದಾಗ ಅದನ್ನು ಹೇಗೋ ನಾವು ಸರಿ ಮಾಡ್ಕೊಂಡು ಹೋಗಬೇಕೇ ವಿನಃ ಸಡನ್ನಾಗಿ ತೀರ್ಮಾನ ತೊಗೊಂಡ್ರೆ 4 ವರ್ಷದಿಂದ ನೀನು ಸರಿ ಮಾಡೋಕ್ಕೆ ಆಗದಿರೋ ಈ ಮದುವೆಗೆ ಎಷ್ಟು ವರ್ಷ ಆಯಿತು? 18 ವರ್ಷ ಆಯ್ತು ಗುರುಗ. ಎಷ್ಟು? 18 ವರ್ಷ. ಬಹುಶಃ ನನಗನ್ಸುತ್ತೆ ಈ ಆಸ್ಥಾನನೇ ನನಗೊಂದು ಪಾಠ ಕಲಿಸುತ್ತೆ ಏನೋ ಅನಿಸುತ್ತೆ. ಈ ಜಾಗದಲ್ಲಿ ಕೂತ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡುವಾಗ ಪ್ರತಿ ಹೇಳುವ ಮಾತು ಪ್ರತಿಯೊಂದು ಪದಗಳು ಸಹಿತ ನನಗೇ ಜೀವನದಲ್ಲಿ ಪಾಠ ಹೇಳ್ತಾ ಇರ್ತಿತ್ತು. 18 ವರ್ಷ ಆಗಿ 4 ಜನ ಮಕ್ಕಳಿದ್ದು ಇವತ್ತು ನೀನು ತವ್ರ ಮನೆಗೆ ಬಂದು 1 ತಿಂಗಳಾಗಿ ಹೇಗಪ್ಪ ನನ್ನ ಜೀವನ ಅಂತ ಆಲೋಚನೆ ಮಾಡ್ತಿದ್ದೆ ಅಂದರೆ ತಾಯಿ ನೀನು ಇನ್ನು ನಿನಗೇನು ಪಾಠ ಹೇಳೋದಿದೆ? ಇಲ್ಲಿ ನಿನ್ನ ಅನುಭವನೇ ಸಾಕಷ್ಟು ಆಗೋಯ್ತು. ಅಂದರೆ ಈಗ ಎಲ್ಲವೂ ಬೇಡ ಅಂದ್ಕೊಂಡು ಇಲ್ಲಿ ಬಂದಿದ್ಯಾ ಅಥವಾ ತವರಲ್ಲಿ ನನಗೆ ಹೇಗೂ ಸ್ಥಳ ಇದೆ ಬಿಡು ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ಯಾ? ಎಷ್ಟು ದಿವಸ ಈ ಮನೇಲಿ ಇರ್ತೀಯಮ್ಮ? ಇಲ್ಲಿ ಸಮಸ್ಯೆ ಜಾಸ್ತಿ ಆದ ಸಂಬಂಧ ಈ ಕಡೆ ಬಂದಿದ್ದೀನಿ ಗುರುಗ. ನೋಡಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. 18 ವರ್ಷ ಅಲ್ಲಿ ನೀನು ಸಾಧನೆ ಮಾಡಿ ಇವತ್ತು ನೀನು ಸಲೀಸಾಗಿ ಇಲ್ಲಿ ಬಂದು ತವ್ರ ಮನೇಲಿ ಕೂತ್ಕೊಂಡು ಇದು ಸರಿ ಹೋಗ್ಬೋದು ಅಂದ್ಕೊಂಡ್ರೆ ಇದು ಸರಿ ಹೋಗುತ್ತಾ? ಸರಿ ಹೋಗಿಸ್ಕೊಳ್ಳಿಕ್ಕಾಗುತ್ತಾ ನೀನು? ನಾನು ನನ್ನ ಕಡೆಯಿಂದ ನೀನು ಹೇಳೋದು ಒಂದೇ ಮಾತು, ಇನ್ನು ನೀನು ಒಂದು ದಿವಸನೂ ನಿಲ್ಲಬೇಡ ಇಲ್ಲಿಂದ. ಪಟ್ಟಂತ ನಿನ್ನ ಜಾಗ ನೀನು ಹೊರಡು, ಅಲ್ಲಿದ್ದು ನೀನು ರಾಜ್ಯನ ಸಂಪಾದನೆ ಮಾಡ್ಕೊ, ಅಲ್ಲಿದ್ದು ನೀನು ಮನೇಲಿರಬೇಕು. ನಿನ್ನ ಮಕ್ಕಳೊಂದಿಗೆ ಮಕ್ಕಳನ್ನು ಸರಿಯಾದ ದಾರಿಗೆ ತೊಗೊಂಬಂದು ಮಕ್ಕಳನ್ನ ದಡ ದಾಟಿಸೋದ್ರ ಬಗ್ಗೆ ಚಿಂತನೆ ಮಾಡಮ್ಮ. 18 ವರ್ಷ ಆದಮೇಲೂ ಇನ್ನೂ ನೀನು ಈ ಥರ ನಿಲುವು ತೊಗೊಂಡ್ರೆ, ಈ ಚಿಂತನೆಗೆ ಬಂದರೆ ಇದು ತಪ್ಪಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡಿದ್ದೇವೆ, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡಿದ್ದೇವೆ, ಕರೆಗಳನ್ನು ಕೂಡ ಸ್ವೀಕರಿಸ್ತಾನೆ ಇದ್ದೇವೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲಿಂದ ತಾಯಿ? ಹರಪನಹಳ್ಳಿ ತಾಲೂಕಿಂದ. ಸಂತೋಷ ಅಮ್ಮ. ಅಮ್ಮ, ತಮ್ಮ ಹೆಸರು? ಬಸಮ್ಮ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಮ್ಮ ಬಗ್ಗೆ ಕೇಳಕೈತ್ರಿ ಸ್ವಾಮಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ಕೋಟಿ ವಂದನೆಗಳು. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆಯಾಗ ಏನೇನ್ ಸಮಸ್ಯೆ ಅಂದ್ರಿ, ನನ್ ಮಗಳು ಇಲ್ಲ, ನನಗೆ ಪರಿಹಾರ ಕೇಳ್ಕೊಳಕ, ನನ್ ಕಷ್ಟ ಹೇಳ್ಕೊಳಕ ನನಗೆ ತಾಯಿ ಇಲ್ಲ. ಸುತ್ತಮುತ್ತ ಜನ ಎಲ್ಲಾ ಬರೀ ಶತ್ರು ತರನ ನೋಡ್ತಾರ. ನನ್ನರನ್ನರ ನನಗೆ ಯಾರಲ್ರಿ ಸಣ್ಣರ. ಅಯ್ಯೋ, ಹೇಗೆ? ಈಗ ನೀವು ಇರೋದೆಲ್ಲಿ ನೋಡಿ? ಟಿ ವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿಬಿಡಿ. ಈಗ ಟಿ ವಿ ನೋಡ್ತಾ ಇದ್ದೀರಾ, ಅದರ ವ್ಯಾಲ್ಯೂಮ್ ಕಡಿಮೆ ಮಾಡಿ, ಅಂದರೆ ಅದ್ರದ್ದು ಸೌಂಡ್ ಕಡಿಮೆ ಮಾಡಿ. ಓಹೋ, ನಾನು ಮಾತಾಡಿ ಅವ್ರು ಮಾತಾಡೋದೆಲ್ಲ ಅವ್ರು ಕೇಳಿಸ್ಕೊಂಡ್ಮೇಲೆ ಪುನಃ ನನ್ನ ಹತ್ರ ಮಾತಾಡೋಣ. ಹಲೋ ಹಲೋ ಅಮ್ಮ, ಹೇಳ್ತಾಯಿ, ಏನು ಕೆಲಸ ಮಾಡ್ತಿದ್ದೀರಿ? ಕೂಲಿ ಕೆಲಸ ಮಾಡ್ತಿದ್ರಿ ಸಣ್ಣರ. ಹೌದಾ? ಎಷ್ಟು ಜನ ಮಕ್ಕಳಮ್ಮ? 2 ಜನ ಇತ್ರಿ ಸಣ್ಣರ. ಒಂದ್ ಹುಡುಗಿ, ಒಂದ್ ಹೆಣ್ಣು ಒಂದ್ ಗಂಡು ಇತ್ತು. ಅದು ತೀರ್ಕೊಂತ ಹೆಣ್ಣು ಹುಡುಗಿ. 18 ವರ್ಷದ ಹುಡುಗಿ ಇರೋದು ಒಬ್ಬ ಮಗ ರೀ ಸಣ್ಣರ. ಒಬ್ಬ ಮಗ. ಮಗ ಏನ್ ಮಾಡ್ತಾನೆ? ಓದ್ತಾನ್ರಿ ಸಣ್ಣರ. ಏನು ಓದ್ತಾನಮ್ಮ? ಎಷ್ಟನೇ ಕ್ಲಾಸ್ ಓದ್ತಾನೆ? ಏನು ಮಾಡ್ತಿದ್ದಾನೆ? ಫಸ್ಟ್ ಇಯರ್ ರೀ. ಹಾಂ ಹಾಂ. ನೀನು ಕೂಲಿ ಕೆಲಸ ಮಾಡಿ ಮಗನ ಓದಿಸ್ತಾ ಇದೆಯಾ? ಹ್ಞೂನ್ರಿ. ನನ್ನ ಗಂಡ ನೋಡ್ರೆ ಬರೀ ಕುಡಿಯೋದು, ಅನುಮಾನ ಪಡೋದು, ಹೊಡೆಯೋದು ಬಡಿಯೋದು, ಮಂದಿ ಮಾತು ಕೇಳೋದು, ಇದೇ ಜೀವನದಿಂದಲೇ ಒಂದ್ ಹೆಣ್ಣು ಮಗು ಹೋಗ್ಬಿಡ್ತೀರಿ ಸಣ್ಣರ. ಅವ್ರು ನೋಡ್ತೀನಿ, ನೀವ್ರು ನೋಡ್ತೀನಿ ಅಂದೊಂದು ಆ ಮನುಷ್ಯ ಹೋಗ್ಬಿಟ್ಟ. ಅಯ್ಯೋ, ಇಲ್ಲಿಮ್ಮ ತಲೆ ಕೆಡಿಸ್ಕೊಬಿಡ ತಾಯಿ. ನಮ್ಮ ನೋಡು, ಕೆಲವೊಮ್ಮೆ ಪರಿಸ್ಥಿತಿಗಳು ಹೇಗಿರುತ್ತೆ ಅಂದರೆ, ಹಾಳಾದಿ ದುಶ್ಚಟ, ಈ ಕುಡಿತದ ಚಟದಿಂದ ಎಷ್ಟೋ ಸಂಸಾರಗಳು ಹಾಳಾಗಿ ಹೋಗ್ತದೆ. ಬರ್ತಕ್ಕಂಥವ್ರೆಲ್ಲನೂ ಯಾರೊಬ್ಬರಾದರೂ ಸಹಿತ ಆ ಭಾಗ್ಯ ಈ ಭಾಗ್ಯ ಅಂತಾರೆ. ಈ ಕುಡಿತದ ಭಾಗ್ಯನ ದೂರ ಮಾಡಿಬಿಟ್ರೆ ಮನುಷ್ಯರೆಲ್ಲ ಹೆಂಗೋ ನೆಮ್ಮದಿಯಾಗಿ ಬದುಕ್ಬೋದು. ಅವ್ನು ದುಡಿಮೆ ಅವ್ನು ದುಡಿದಿರ್ತಕ್ಕಂಥದ್ದನ್ನು ಲಕ್ಷ್ಮವಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಆದರೆ ನಮ್ಮಲ್ಲಿ ಅದಿಲ್ಲ. ನಮ್ಮಲ್ಲಿ ಬರ್ತಕ್ಕಂಥವರೆಲ್ಲ ಹೇಳೋ ಮಾತೆ ಹೀಗೆ, ಎಲ್ಲ ಭಾಗ್ಯವನ್ನು ಕೊಡ್ತಾರೆ, ಈ ಕುಡಿತದ ದರಿದ್ರ ಭಾಗ್ಯವನ್ನು ದೂರ ಮಾಡೋದಿಲ್ಲ. ಇದರಿಂದ ಸಂಸಾರಗಳು ಹಾಳಾಗಿ ಹೋಗ್ತಿದೆ ಅಂದರೆ ಯಾರೂ ಕೇಳೋರಿಲ್ಲ. ಇಂಥ ಪರಿಸ್ಥಿತಿ ಇದೆ. ಕುಡಿತಿದ್ದಾಗ ಅಮ್ಮ ಸರಿ ಹೋಗುತ್ತೆ. ಅದೇ ಸರಿ ಹೋಗ್ಬೇಕಾದ್ರೆ ಏನಪ್ಪ ಅಂದರೆ ಕೆಲವು ನಿಬಂಧನೆಗಳನ್ನು, ಕೆಲವು ಪರಿಸ್ಥಿತಿಗಳನ್ನು ಅದನ್ನು ನಾವೇ ಸರಿ ಮಾಡ್ಕೊಳ್ಬೇಕಲ್ವಮ್ಮ. ನೋಡಿ, ಈಗ ಮನೆಯಲ್ಲಿ ಪ್ರತಿ ದಿವಸ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚೆನ್ನಾಗೇ ಇರ್ತಾರೆ. ಕುಡ್ಕೊಂಬಂದ ತಕ್ಷಣ ಅನುಮಾನ ಪಡೋದು, ಇಲ್ಲಾಂದರೆ ದುಡ್ಡು ಕಾಸು ಬೇಕು ಅಂತ ಅಪೇಕ್ಷೆ ಪಡೋದು, ಹೀಗೆ ಇಂಥ ಕೆಲಸ ಮಾಡಿದ್ರೆ ಎಲ್ಲಿಂದ ಸಂಸಾರ ಸರಿ ಹೋಗುತ್ತಮ್ಮ?
ನನ್ ಜೀವನ ಹೆಂಗ ಆಗೋಗ್ಬಿಡ್ತ್ರಿ. ಇನ್ನೊಂದ್ ನನಗ್ ಬೆಳಗಂತ ಮಗಳನ್ನ ಹಾಳು ಮಾಡಿ ಇಟ್ಬಿಟ್ರಿ ಹನುಮಾನ್ಲಿಂದನೇ ಸಮರ. ಏನು ಮಾಡ್ತೀಯಮ್ಮ, ಕೆಲವೊಬ್ಬರಿಗೆ ಪ್ರಾರಬ್ಧ ಕರ್ಮ, ಆದರೂ ಪ್ರತಿಯೊಬ್ಬರ ಕರ್ಮಫಲ ಹೀಗೆ ಅಂತ ಭಗವಂತ ಬರೆದಿಟ್ಟಿರ್ತಾನಮ್ಮ. ಮೊದಲೇ ಬರೆದುಬಿಟ್ಟಿರ್ತಾನೆ, ನಿನ್ನ ಸಾವು ಹೀಗಿರುತ್ತೆ, ಜೊತೆಗೆ ನಿನ್ನ ಪರಿಸ್ಥಿತಿ ನೋವು ಹೀಗೆ ಅಂತ ಬರೆದಿಟ್ಟಿರ್ತಾನೆ. ಕೆಲವು ನಮ್ಮ ಕರ್ಮಫಲಗಳು. ನೀನು ಚಿಂತೆ ಮಾಡಬೇಡ ತಾಯಿ. ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಈಗ ಮಗನಾದರೂ ಒಂದು ಒಳ್ಳೆ ಹಂತಕ್ಕೆ ತೊಗೊಂಡು ಬಂದು ಅವನ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಅವನ ಜೀವನ ಸರಿಪಡಿಸಿ ಅವನ್ನ ಸಾಧ್ಯವಾದಷ್ಟು ಒಂದು ಒಳ್ಳೆ ಮಾರ್ಗದಲ್ಲೇ ತೊಗೊಂಡು ಬನ್ನಿ. ಯಾಕೆಂದ್ರೆ ಅಪ್ಪ ನೋಡಿದ್ರೆ ಈ ಥರ ಯಾವಾಗಲೂ ಅನುಮಾನ ಪಡೋದು, ಕುಡಿತ ಚಟದ ಬಂದರೆ ನಿನ್ನ ಮಕ್ಕಳಿಗೆ ಬೇರೆ ಥರನೇ ದಾರಿ ಆಗೋಗ್ಬಿಡುತ್ತೆ. ಆ ಮಕ್ಕಳು ಆ ದಾರಿಗೆ ಹೋಗಬಾರ್ದು. ಆದಷ್ಟು ನಿನ್ನ ಮಗನ ಒಂದು ಜ್ಞಾನವಂತನ ಮಾಡಿ ಅವನು ಸರಿಯಾದ ದಾರಿಗೆ ತರೋದ್ರ ಬಗ್ಗೆ ನೀನು ಚಿಂತನೆ ಮಾಡಬೇಕು. ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಜೀವನ ಎಲ್ಲ ಬರೀ ಒಂದು ಹೋಮ ಯಜ್ಞಗಳು ಮಾಡ್ಕೊಂಡೇ ಇರೋದೇ ಆಗೋಗ್ಬಿಡುತ್ತೆ, ಅಥವಾ ನಮ್ಮ ಜೀವನ ಎಲ್ಲ ಬರೀ ಇನ್ನೊಬ್ಬರು ಪಾಠ ಹೇಳೋದೇ ಆಗೋಗುತ್ತೆ, ಅಥವಾ ಜೀವನದಲ್ಲಿ ಬರೀ ನರಕ ನೋಡೋದೇ ಆಗೋಗ್ಬಿಡುತ್ತೆ. ಇಂಥ ಪರಿಸ್ಥಿತಿಗಳು ಸಾಕಷ್ಟು ಜನ ಅನುಭವಿಸ್ತಾ ಇದ್ದಾರೆ. ಆದರೆ ಅದನ್ನು ಅರ್ಥ ಮಾಡ್ಕೋಬೇಕು, ಯಾತಕ್ಕಾಗಿ ಈ ಸಮಸ್ಯೆ ಬರ್ತಿದೆ ಅಂತ. ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗಿರಲ್ವೇನೋ, ಅಥವಾ ಆ ಪರಿಸರ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಬಿಡೋದಿಲ್ವೇನೋ. ಆದರೆ ನೀನಂತೂ ಒಂದು ಕೆಲಸ ಮಾಡಮ್ಮ, ನಿನ್ನ ಮಗನ ಸರಿಪಡಿಸೋದಕ್ಕೆ, ಮಗನ ಜೀವನಕ್ಕೋಸ್ಕರನೇ ನೀನು ಸ್ವಲ್ಪ ಶ್ರಮಿಸಬೇಕು. ಹಾಗೆ ನಿನ್ನ ಜೀವನ ಅಭಿವೃದ್ಧಿ ಆಗಲಿಕ್ಕೋಸ್ಕರ ಒಂದು 9 ಗುರುವಾರ ನಿಮ್ಮೂರಲ್ಲಿ ಔದುಂಬರ ವೃಕ್ಷ ಇದ್ದರೆ, ಹತ್ತಿ ಹಣ್ಣಿನ ಮರ ಇದ್ದರೆ, ಗುರುವಾರ ತಲೆಗೆ ಸ್ನಾನ ಮಾಡಿಕೊಂಡು ಆ ಮರದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬಾ. ನೀನು ಮಾಡುವ ಕಾಯಕ, ನೀನು ಮಾಡುವ ಪೂಜಾನುಷ್ಠಾನದಿಂದ ನಿನ್ನ ಮಗನ ಜೀವನ ಒಂದು ಸ್ವಲ್ಪ ಬೆಳಕಾಗುತ್ತೆ. ಹಾಗೆ ನಿನ್ನ ಜೀವನದಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಂಗಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಗುರುಗಳೇ, ಇವತ್ತು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಿ, ರಾಶಿಫಲವನ್ನು ತಿಳಿಸ್ಕೊಟ್ಟಿದ್ದಾರೆ, ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಟ್ಟಿದ್ದೀರಿ. ಇನ್ನು ನೊಂದು ಕರೆ ಮಾಡಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಒಂದು ಸಾಂತ್ವನವನ್ನು ತಿಳಿಸ್ಕೊಟ್ಟಿದ್ದೀರಿ, ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂದರೆ ಆಶ್ರಮದಲ್ಲಿ ನಡೆದಿರತಕ್ಕಂಥ ಲಕ್ಷ್ಮೀ ಬೋರಸ್ವಾಮಿಯ ನೂತನವಾಗಿರ್ತಕ್ಕಂಥ ದೇವಸ್ಥಾನದ ಲೋಕಾರ್ಪಣೆ ಮತ್ತು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಒಂದಿಷ್ಟು ದೃಶ್ಯಗಳನ್ನು ನಾವು ಇಲ್ಲಿ ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ತಪ್ಪದೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಿಮ್ಮ ಭೇಟಿ ನಾಳೆ ಶುಕ್ರವಾರದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.